ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದುಳು ಗುರುಲಿಂಗ ಜಂಗಮದ ಆಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಭಾಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನೀ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಗೋಮುಖ ವ್ಯಾಘ್ರಗರಂಧದಲ್ಲಿ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಲಿಂಗ ಸಂಗಿಯಾಗಿ ಶಿವೈಕ್ಯ ಪದವನು ನೇಮಿಸಿದ ಮಹಾದೇವಿಯರ್ಗೆ ಶರಣಾರ್ಥಿ. ಮಹಾದೇವಿಯರ್ಗೆ ಶರಣಾರ್ಥಿ. ಶ್ರೀಮದಮಲ ಜ್ಞಾನ ಭಕ್ತಿ ವೇದಶಾಸ್ತ್ರ ಪುರಾಣ ಸ್ತೋಮನುತ ನತ ಚಾರು ಚರಣಾಂಭೋಜ ಗಣಮಹಿಮ ನಾಮ ರೂಪು ಕ್ರಿಯಾಕಳಾಪ ವಿರಾಮನನುಪಮ ದಿವ್ಯ ತೇಜೋ ಯೋಮಮೂರುತಿ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ. ಗುರುಗುಹೇಶ್ವರ ಲಿಂಗ ಶರಣಾರ್ಥಿ. ಕಂತುವನೆ ಕಂಗೆಡಸಿ ಒಳಪಕ್ಕಂತರಂಗದ ವಿಚಾರವೆಲ್ಲವಾ ಸಂತೆಯಂಗಡೆಯಂತೆ ಸೊನ್ನಲ ಪುರದೊಳೊಡ್ಡಯಿಸಿ ಚಿಂತಿತಾರ್ಥವನರ್ತಿಗಿದ್ದು ನಿರಂತರಿಗ ಕಿಳರಿಗರಿವನಿವ ಮಹಾಂತನೆನಿಸಿದ ಸಿದ್ದರಾಮಯ್ಯಗೆ ಶರಣಾರ್ಥಿ. ಸಿದ್ದರಾಮಯ್ಯಗೆ ಶರಣಾರ್ಥಿ. ಶರಣವಕ್ಕು ಸಮಸ್ತಂತ ಕರುಣದಲ್ಲಿ ಬಂದ ಅನಾಂಬರದ ಮೈಲಿಗೆಯ ತೊಳೆದು ಭಕ್ತಿ ರಸ ಪ್ರವಾಹದಲ್ಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರನ ತೋರುವ ಸುಲಭ ಕರುಣಾ ಸರದಿ ಮರಿಗಳ ಮಾಚಿ ತಂದೆ ಮಹಾತ್ಮ ಶರಣಾರ್ಥಿ. ಮಾಚಿ ತಂದೆ ಮಹಾತ್ಮ ಶರಣಾರ್ಥಿ. ಲಿಂಗಾಯತ ಧರ್ಮ ಮಾರ್ಗ ವಿಚಾರ ಗಂತರ ಜೋಡಿ ಪರಿ ಯೋರನಿಸಿ ಹರ ಕರ್ಮ ಭಕ್ತಿ ಜ್ಞಾನವಿಹುದೆಂದು ಧಾರುಣಿಯಲರಿವಂತೆ ಶಟಸ್ಥಲವನುದ್ಧರಿಸಿದ ಗುರುಚನ್ನ ಸಂಗನ ಬಸವ ಶರಣಾರ್ಥಿ. ಗುರುಚನ್ನ ಸಂಗನ ಬಸವ ಶರಣಾರ್ಥಿ. ಏರೇಶ್ವರದ ಕೇತಯ್ಯಂಗೆ ಗಾಣದ ಕಣ್ಣಪ್ಪಯ್ಯಂಗೆ ಕಿನ್ನೂರಿ ಬೊಮ್ಮಯ್ಯಂಗೆ ಪರಿಪರಿಯ ಶಿವಭಕ್ತಿಯ ಪರಕರಿಸಿ ಕಾಲನ ನಿವಾರಿಸಿ ಹರನನ ಚೊತ್ತಗೊಂಡ ಶಿವಶರಣ ಶರಣಿಯರಿಗೆ ಶರಣಾರ್ಥಿ. ಶರಣು ಶರಣಾರ್ಥಿ. ಯಮ್ಮಪ್ಪ ಬಸವಣ್ಣ ಯಮ್ಮವೇ ನೀಲವೇ ಯಮ್ಮಯ್ಯ ಪ್ರಭುರಾಯ ಚನ್ನಬಸವ ಈ ನುಡಿದ ಶರಣರ ಶರಣಕ್ಕೆ ಶರಣೆಂದು ಧನ್ಯನಾದನು ಗುರುವೆ ಯೋಗಿನಾಥ. ಹಗಲೊಂದು ವಾರದ ಪ್ರಾರ್ಥನೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಲಿಂಗಾಯತ ಸಮಾಜದ ಎಲ್ಲ ಶರಣ ಶರಣೆಯರಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿ. ಇವತ್ತ ನಾವು ನೀವೆಲ್ಲ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬಹಳ ಮುಖ್ಯ. ಇವತ್ತು ನಮ್ಗೆ ಏನು ಇಲ್ಲದೆ ಇದ್ರೂ ನಡೀತದೆ, ಆದರೆ ಆರೋಗ್ಯ ಇಲ್ಲಂದ್ರೆ ನಡೆಯೋದಿಲ್ಲ. ಅದಕ್ಕೆ ಆರೋಗ್ಯ ಬಹಳ ಮುಖ್ಯ. ಮತ್ತು ಆರೋಗ್ಯವನ್ನು ನಾವು ಹೇಗೆ ಪಡ್ಕೋಬೇಕು, ಏನು ಮಾಡಿದ್ರೆ ಆರೋಗ್ಯ ಬರುತ್ತೆ ನಮಗೆ, ಅದಕ್ಕೆ ಈ ಆರೋಗ್ಯ ನಾವು ಎಲ್ಲಿ ನೋಡ್ಬೇಕಂದ್ರೆ
ವಚನಗಳಲ್ಲಿ ನೋಡಬೇಕು. ವಚನಗಳಲ್ಲಿ ಆರೋಗ್ಯ, ವಚನಗಳಲ್ಲಿ ಆರೋಗ್ಯ ಇದೆ. ಅಂದ್ರೆ ನಾವು ಏನು ಮಾಡಿದ್ರೆ ನಮಗೆ ಆರೋಗ್ಯ ಸಿಗುತ್ತೆ, ಆರೋಗ್ಯದಿಂದ ನಾವು ಹೇಗೆ ಬದುಕಬೇಕು, ಆರೋಗ್ಯವೇ ಜೀವನ. ಜೀವನ ಅಂದ್ರೆ ಬೇರೆ ಏನಲ್ಲ, ಆರೋಗ್ಯದಿಂದ ಬದುಕುವುದೇ ಜೀವನ. ಅನಾರೋಗ್ಯವೇ ಮರಣ. ನೆನಪಿಡ್ಬೇಕು ನೀವೆಲ್ಲ. ಆರೋಗ್ಯವೇ ಜೀವನ, ಅನಾರೋಗ್ಯವೇ ಮರಣ. ಅಂದ್ರೆ ಅನಾರೋಗ್ಯದಿಂದ ಕೂಡತಕ್ಕಂಥ ಮನುಷ್ಯ ಅವಾಗ ನರಳ್ತಾ ಇರ್ತಾನೆ, ಪ್ರತಿದಿನ ಸಾಯ್ತಾ ಇರ್ತಾನೆ. ಅದಕ್ಕೆ ಆರೋಗ್ಯದಿಂದ ಇದ್ದ ಮನುಷ್ಯ ಸುಖವಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ, ಆನಂದವಾಗಿರ್ತಾನೆ. ಹೌದಲ್ರಿ? ಅದಕ್ಕೆ ಎಲ್ಲರಿಗೂ ನಮಗೆ ಆರೋಗ್ಯ ಬೇಕು. ಅದಕ್ಕೆ ಇವತ್ತು ನಾವು ಒಂದು ವಚನದ ಮುಖಾಂತರ ಆರೋಗ್ಯವನ್ನು ನಾವು ಹೇಗೆ ಪಡ್ಕೋಬೇಕು ಅನ್ನೋದನ್ನ ನಾವು ನೀವೆಲ್ಲ ಚಿಂತನೆ ಮಾಡೋಣ. ಅದಕ್ಕೆ ನಮ್ಮ ಶರಣರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ದಿನಕ್ಕೊಂದು ರೋಗ ಅದಾವ. ಎಲ್ಲರಿಗೂ ಪ್ರವಚನ ಹೇಳೋರ್ಗೂ ಅದಾವ, ಪ್ರವಚನ ಕೇಳೋರ್ಗೆ ಅದಾವ. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಪ್ರತಿದಿನನೂ ಒಂದೊಂದು ರೋಗ. 360 ದಿನಕ್ಕೆ 360 ರೋಗಗಳು. ಅಷ್ಟೇ ಅಲ್ಲ, ವೈದ್ಯ ಲೋಕಕ್ಕೆ ಸವಾಲಾಗ್ಯಾವ. ಎಂಥ ಡಾಕ್ಟರ್ ಇದಾರಂದ್ರೂ ಕೂಡ ಅವ್ರಿಗೂ ಕೂಡ ಗೊತ್ತಾಗದೇ ಇರುವಂತ ರೋಗಗಳು ಇವತ್ತು ಬರ್ತಾ ಇದ್ದಾವೆ. ಅದಕ್ಕೆ ಆ ರೋಗ ಎಲ್ಲ ಹೋಗಬೇಕಾದ್ರೆ ಏನ್ ಮಾಡ್ಬೇಕಾಗ, ಆರೋಗ್ಯದಿಂದ ಬದುಕಬೇಕಾಗ ನಾವು ಏನ್ ಮಾಡಬೇಕು? ಟಿವಿ ನೋಡ್ಕೋತ ಕುಂದಿರ್ಬೇಕು, ಇಲ್ಲ ಮೊಬೈಲ್ ನೋಡ್ಕೊಂತ ಕುಂದಿರ್ಬೇಕು. ಅಲ್ಲ, ಅವ್ನು ಎಷ್ಟು ನೋಡ್ಬೇಕು ಅಷ್ಟೇ ಲಿಮಿಟ್. ಅದಕ್ಕೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಅನೇಕ ರೋಗಗಳು ನಮ್ಗೆ ಬಂದು ಈ ದೇಹವನ್ನು ಹಿಡಿತಾ ಇದ್ದಾವೆ. ಅದಕ್ಕೆ ಅವೆಲ್ಲ ಡಿಲೀಟ್ ಆಗಬೇಕು. ಅವೆಲ್ಲ ಹೋಗ್ಬೇಕಂದ್ರೆ ನಾನಾ ರೋಗವು ಬಂದು ದೇಹವ ಹಿಡಿವಲ್ಲಿ. ಒಂದೇ ರೋಗ ಅಂದಿಲ್ಲ ಅವರು, ಅನೇಕ ರೋಗಗಳು. ನಾನಾ ರೋಗವು ಬಂದು ದೇಹವ ಹಿಡಿವಲ್ಲಿ ಲಿಂಗಾರ್ಚನೆ ಎಂಬ ಬೇರ ಕೊಳ್ಳಿರಿ. ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ. ಪಂಚಾಕ್ಷರಿ ಪ್ರಣವವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಕೊಳ್ಳಿ. ಇದರಿಂ ರುಜೆ ದರ್ಪಂಗೆಳಗು ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಸಾಕ್ಷಿಯಾಗಿ. ಇದು ನಮ್ಗೆ ಯಾರು ಹೇಳ್ತಾರೆ ಈ ವಚನವನ್ನ? ಅಲ್ಲ, ವೈದ್ಯ ಸಂಗಣ್ಣ. ಇದು ಯಾರ ವಚನ ಅಂದ್ರೆ ವೈದ್ಯ ಸಂಗಣ್ಣನವರ ವಚನ. ಅವರು ಬಸವಣ್ಣನವರ ಹತ್ರ ಕಲ್ಯಾಣದಲ್ಲಿ ಇದ್ರು, ವೈದ್ಯಕೀಯನ್ನು ಮಾಡ್ತಿದ್ರು, ಡಾಕ್ಟರ್ ಅವರು, ಆಯುರ್ವೇದಿಕ್ ಡಾಕ್ಟರ್. ಅದಕ್ಕೆ ಅವ್ರ ಕಡೆ ಪೇಷಂಟ್ಗಳು ಬಂದಾಗ ಅವರು ಗಿಡಮೂಲಿಕೆಯನ್ನು ಕೊಟ್ಟು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಈ ಗಿಡಮೂಲಿಕೆ ಕೂಡ ಯಾವುದೇ ಮೆಡಿಸಿನ್ ಕೆಲಸ ಮಾಡದೆ ಇರುವಂತಹದ್ದು ಒಂದೇ ಒಂದು ಬೇರದ, ಯಾವುದೇ ಔಷಧಕ್ಕೆ ಹೋಗಲಾರದೆ ಇರುವಂತ ಒಂದೇ ಒಂದು ಬೇರದ. ಆ ಬೇರು ಯಾವುದಂದ್ರೆ ಲಿಂಗಾರ್ಚನೆ ಅನ್ನುವ ಬೇರು. ಈಗ ನಿಮ್ಗೆಲ್ಲ ಗೊತ್ತು, ಕ್ಯಾನ್ಸರ್ ಬಂತಂದ್ರೆ ಏನು? ಕ್ಯಾನ್ಸರ್ ಬಂತಂದ್ರೆ ಕ್ಯಾನ್ಸರ್, ಅದು ಮೆಡಿಸಿನ್ ಐತೆ? ಏಡ್ಸ್ ಬಂತಂದ್ರೆ ಮೆಡಿಸಿನ್ ಐತೆ? ಇಲ್ಲ. ಅದಕ್ಕೆ ಕ್ಯಾನ್ಸರ್ ಅನ್ನು ಕೂಡ ಕಳೆಯುವಂಥ ಬೇರು ಯಾವುದಂದ್ರೆ ಲಿಂಗಾರ್ಚನೆ. ಲಿಂಗಾರ್ಚನೆ ಎಂಬ ಬೇರ ಕೊಳ್ಳಿರಿ. ಅದಕ್ಕೆ ಆ ಲಿಂಗದಲ್ಲಿ ಅಂಥ ಒಂದು ಶಕ್ತಿ ಅದ. ಎಂಥ ರೋಗ ಬಂದರೂ ಕೂಡ ಅದನ್ನ ಡಿಲೀಟ್ ಮಾಡುವಂತ ಶಕ್ತಿ ಯಾವುದಕ್ಕದಪ್ಪ ಇವತ್ತಂತಂದ್ರ ಲಿಂಗದಲ್ಲಿ ಅದ. ಅದಕ್ಕೆ ಲಿಂಗಾರ್ಚನೆ ಎಂಬ ಬೇರ ಕೊಳ್ಳಿರಿ. ಸಕಲ ಪುಷ್ಪಗಳಿಂದ ಪೂಜೆಯ ಮಾಡಿಕೊಳ್ಳಿ. ಪಂಚಾಕ್ಷರಿ ಪ್ರಣವ ತಪ್ಪದೆ ತ್ರಿಸಂಧಿಯಲ್ಲಿ ನೆನಹುಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು.
ಪಂಚಾಕ್ಷರಿ ಪ್ರಣವ ತಪ್ಪದೆ ತ್ರಿಸಂಧಿಯಲ್ಲಿ ನೆನವುಗೊಳ್ಳಿ. ಪಂಚಾಕ್ಷರಿ ಪ್ರಣವ ಅಂತಂದ್ರೆ ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹೀಗೆ ಆ ಮಂತ್ರವನ್ನು ಜಪ ಮಾಡ್ತಾ ನಾವು 3 ಟೈಮ್ ಲಿಂಗವನ್ನ ನೋಡ್ಬೇಕಂತ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ 3 ಸಮಯ ನಾವು ಲಿಂಗ ಯೋಗವನ್ನು ಮಾಡಿದರೆ, ತ್ರಾಟಕ ಯೋಗವನ್ನು ಮಾಡಿದರೆ, ಆರಾಮಾಗಿ ಕುಳಿತುಕೊಂಡು ಒಂದು 30 ನಿಮಿಷ ನಾವು ಲಿಂಗವನ್ನು ನೋಡಿದರೆ ನಮಗೆ ಆ ರೋಗ ಎಲ್ಲ ಹೇಗೆ ಹೋಗ್ತಾವಪ್ಪ ಅಂತಂದ್ರೆ, ನಮ್ಮ ನಿಮ್ಮೆಲ್ಲರ ನೆತ್ತಿಯಲ್ಲಿ ಇಲ್ಲಿ ಏನದ, ಇಲ್ಲಿ ಸಹಸ್ರಾರ ಚಕ್ರ ಅಂತಾರೆ ಇದಕ್ಕೆ. ಈ ಸಹಸ್ರಾರ ಚಕ್ರದಲ್ಲಿ ಏನೈತೆ? ಮೆಲಾಟೋನಿನ್, ಅಮೃತ ರಸ ಅಂತಾರೆ. ಮೆಲಾಟೋನಿನ್ ಅನ್ನುವಂತಹ ಅಮೃತ ರಸ ಇದೆ. ಅದಕ್ಕೆ ಆ ಅಮೃತ ಏನಾಗ್ತದೆ ಅಂತಂದ್ರೆ, ಅದು ಲಿಂಗವನ್ನು ನೋಡೋದ್ರಿಂದ ಜಾಗೃತ ಆಗ್ತದೆ, ಅದು ಸ್ರವಿಸ್ತದೆ. ಅದಕ್ಕೆ 30 ನಿಮಿಷ ನೋಡ್ಬೇಕು ನಾವು, ಬರೀ 5 ನಿಮಿಷ 10 ನಿಮಿಷ ಅದಕ್ಕೆ ಅದು ಇದಾಗಬೇಕಲ್ಲ, ಜಾಗೃತ ಆಗ್ಬೇಕಲ್ಲ. ಅದಕ್ಕೆ ನೀವು ತಾಯಂದಿರೆಲ್ಲ ಈಗ ಒಂದು ಅನ್ನ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕಾದ್ರೆ, ಒಂದು ಅನ್ನ ಮಾಡ್ಬೇಕಾದ್ರೆ ಒಂದು 30 ನಿಮಿಷ ಬೇಕು. ಹೋಗ್ಲಿ ಒಂದು 15 ನಿಮಿಷ ಬೇಕಲ್ರಿ. ಅಕ್ಕಿ ತೊಳೆದು ಇಟ್ಟ ತಕ್ಷಣ ಅನ್ನಕತ್ತೀನಿ, ಅದು ಆಗೋದಿಲ್ಲ. ಅದು ಬಿಸಿ ಆಗ್ತಾ ಬಿಸಿ ಆಗ್ತಾ ಬಿಸಿ ಆಗ್ತಾ ಉಕ್ಕು ಬರ್ತದೆ. ಉಕ್ಕು ಬಂದ ಮೇಲೆ ಅನ್ನ ಇದಕ್ಕೆ ಶುರು ಮಾಡ್ತದೆ. ಹಂಗ ನಾವು ಒಂದು 30 ನಿಮಿಷ ಲಿಂಗವನ್ನು ನೋಡ್ತಾ ಇದ್ದರೆ ನಮ್ಮ 6 ಚಕ್ರಗಳು, ಆಧಾರ, ಸ್ವಾಧಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞೆ, ಈ 6 ಚಕ್ರಗಳು ಜಾಗೃತ ಆಗಿ ಆ ಮೆಲಾಟೋನಿನ್ ಅನ್ನುವಂತಹ ಆ ರಸ ಒಸರ್ಲಿಕ್ಕೆ, ಸ್ರವಿಸಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಆ ಮೆಲಾಟೋನಿನ್ ಅನ್ನುವಂಥ ರಸ ಏನಾಗ್ತದೆ ಅಂತಂದ್ರೆ, ನಮ್ಮ ದೇಹದ ಎಲ್ಲ ನರನಾಡಿಗಳಿಗೆ, ಎಷ್ಟದಾವ ನರನಾಡಿಗಳು? 72,000. 72,000 ನಾಡಿಗಳಿಗೆ, ಕರುಳುಗಳಿಗೆ, ಕಿಡ್ನಿಗಳಿಗೆ, ಲಿವರ್ಗಳಿಗೆ, ಹಾರ್ಟ್ಗೆ, ನಮ್ಮ ದೇಹದ ಎಲ್ಲ ಕರ್ಮೇಂದ್ರಿಗಳಿಗೆ, ಜ್ಞಾನೇಂದ್ರಿಗಳಿಗೆ, ಅಂತಃಕರಣಗಳಿಗೆ, ನಮ್ಮ ದೇಹದ ಅಣು ಅಣು ಕಣ ಕಣಕ್ಕೆ ಆ ಮೆಲಾಟೋನಿನ್ ಅನ್ನುವಂತಹ ಅಮೃತ ರಸ ಪಸರಿಸಿ ಏನ್ ಮಾಡ್ತದಂದ್ರೆ, ನಮಗೆ ಯಾವುದೇ ರೋಗ ಬರಲಾರದಂತೆ ತಡೆ ಹಿಡಿತದ, ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಅದಕ್ಕೆ ಯೋಗಯುಕ್ತ ರೋಗ ಮುಕ್ತ. ರೋಗದಿಂದ ನಾವು ಮುಕ್ತರಾಗಬೇಕು ಅಂದ್ರೆ ಯೋಗದಲ್ಲಿ ಯುಕ್ತರಾಗಬೇಕು. ಪಂಚಾಕ್ಷರಿ ಪ್ರಣವ ತಪ್ಪದೇ ತ್ರಿಸಂಧಿಯಲ್ಲಿ ನೆನಹುಗೊಳ್ಳಬೇಕು. ಹಾಗೆ ಮಾಡಿದಾಗ ಮಾತ್ರ ನಾವು ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯ ಅದ ಅನ್ನುವಂಥ ಈ ಮಾತನ್ನ 12ನೇ ಶತಮಾನದಲ್ಲಿ ಸುಪ್ರಸಿದ್ಧ ವೈದ್ಯ ಸಂಗಣ್ಣವರು ಈ ವಚನವನ್ನ ಬರೀತಾರೆ. ಅದಕ್ಕೆ ನಾವು ಮತ್ತೆ ಲಿಂಗವನ್ನ ಹೆಂಗ ನೋಡಬೇಕು? ಅನಿಮಿಷ ದೃಷ್ಟಿಯಿಂದ, ಅರೆತೆರೆದ ದೃಷ್ಟಿ ಅಂತಾರೆ ಅದಕ್ಕೆ. ಅರೆತೆರೆದ ದೃಷ್ಟಿಯಿಂದ, ಅನಿಮಿಷ ದೃಷ್ಟಿಯಿಂದ ನಾವು ಲಿಂಗವನ್ನ ನೋಡ್ತಾ ನೋಡ್ತಾ, ಹಾಡ್ತಾ ಹಾಡ್ತಾ ಪೂಜೆಯನ್ನ ಮಾಡಬೇಕು. ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳ್ತಾರಲ್ಲ, ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತಗಳ ಹಾಡುವುದು, ಶಿವನ ಮುಂದೆ ನಲಿ ನಲಿದಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು, ನಮ್ಮ ಕೂಡಲ ಸಂಗಮ ದೇವರ ಕೂಡುವುದು. ನೋಡಿ, ಇಲ್ಲಿ 3 ಹಂತಗಳನ್ನು ಹೇಳ್ತಾರೆ ಬಸವಣ್ಣವರು. ಮೊದಲು ಮಾಡೋದು, ಆಮೇಲೆ ನೋಡೋದು, ಕೊನೆಗೆ ಕೂಡೋದು. ಮಾಡೋದು, ನೋಡೋದು, ಕೂಡೋದು. ಇದಕ್ಕೆ ಏನಂತಾರಪ್ಪ ಅಂದ್ರೆ ಅರ್ಚನೆ, ಅರ್ಪಣೆ, ಅನುಭಾವ. ಮಾಡೋದಕ್ಕ, ನೋಡೋದಕ್ಕ, ಕೂಡೋದಕ್ಕೆ ಏನಂತಾರೆ?
ಅರ್ಚನೆ, ಅರ್ಪಣೆ, ಅನುಭಾವ. ಅರ್ಚನೆ ಮಾಡಬೇಕು, ಮೈಯಿಂದ ಅರ್ಚನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅವಾಗ ಅರ್ಚನೆ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ, ಹಾಡಿದ್ರೆ ಏನಾಗುತ್ತದೆ? ಮೈ ಶುದ್ಧ ಆಗ್ತದೆ. ಆಮೇಲೆ ಅರ್ಪಣೆ ಮಾಡಿದ್ರೆ ಏನ್ ಅರ್ಪಣೆ ಮಾಡ್ಬೇಕು? ಲಿಂಗಕ್ಕೆ ಏನ್ ಅರ್ಪಣೆ ಮಾಡ್ಬೇಕು? ಹಣ್ಣು, 1 ಡಜನ್ ಹಣ್ಣು, 4-5 ಸೇಬು ಹಣ್ಣು, 1 ಲೀಟರ್ ಹಾಲು, 4-5 ಹೋಳಿಗೆ ಎಲ್ಲ ಅರ್ಪಣೆ ಮಾಡಿ ನೋಡೋಕೆ ಹೊಡೆದು ಬಿಡ್ಬೇಕು. ಹಂಗಲ್ಲ ಅರ್ಪಣೆ ಮಾಡೋದಂತಂದ್ರೆ ಏನಪ್ಪ ಅಂದ್ರೆ, ಅದ್ರ ಜೊತೆಯಲ್ಲಿ ನಾವೇನು ಅರ್ಪಣೆ ಮಾಡ್ತೇವಲ್ಲ ಲಿಂಗಯ್ಯನಿಗೆ, ಹಾಲಾಗಲಿ, ಹಣ್ಣಾಗಲಿ, ಅನ್ನ ಆಗಲಿ, ಹೋಳಿಗೆ ಆಗಲಿ, ಯಾವುದನ್ನೇ ಅರ್ಪಣೆ ಮಾಡ್ತೇವಲ್ಲ, ನೈವೇದ್ಯ ತೋರ್ತೇವಲ್ಲ, ಅದ್ರ ಜೊತೆಯಲ್ಲಿ ನಾವೇನು ಅರ್ಪಣೆ ಮಾಡಬೇಕು? ಅಂದಂದಿನಾಹಾರ ತಂದೆಯಂದಲಿ ನೀಡಿ ಎಂದೆಂದು ಎಮ್ಮಗಳ ಸಲಹುತ್ತಲಿರುವ ಇಂಬೀವ ಜಗದೊಡೆಯ ನನ್ನ ನಾನರ್ಪಿಸುವೆ ಎಂಬ ಶರಣಾಗತಿಯ ಭಾವದಿ ನೈವೇದ್ಯ ಬಿಡುವೆ. ಅದಕ್ಕಾದ ಜೊತೆಯಲ್ಲಿ ನನ್ನನ್ನ ನಾನು ನಿನಗೆ ಅರ್ಪಿಸಿದ್ದೇನೆ. ಅದಕ್ಕೆ ನ ಮಮ ಶಿವಸ್ಯ ಸರ್ವಂ ಅಂದ್ರೆ ನಾನು ಶಿವನಿಗೆ ಅರ್ಪಣೆ ಆಗಿದ್ದೇನೆ, ನನ್ನದು ಏನೂ ಇಲ್ಲ ಅನ್ನುವುದೇ ಎಲ್ಲ ನಿನ್ನದೇ ಪರಮಾತ್ಮ ಅನ್ನುವಂಥ ಭಾವ ಏನು ಅದಲ್ಲ, ಅದುವೇ ಅರ್ಪಣೆ. ನಮ್ಮನ್ನ ನಾವು ಅರ್ಪಣೆ ಮಾಡ್ಕೋಬೇಕು. ಹಾಗೆ ಅರ್ಪಣೆ ಮಾಡಿದಾಗ, ನಮ್ಮನ್ನು ನಾವು ಅರ್ಪಣೆ ಮಾಡಿದಾಗ ಅಲ್ಲಿ ಏನ್ ಬರ್ತದ? ಅನುಭವ ಬರ್ತದ ನೋಡ್ರಿ. ಅನುಭವ ಬೇರೆ, ಅನುಭಾವ ಬೇರೆ. ಅದಕ್ಕೆ ನಮಗ ಅನುಭವ ಬರ್ಬೇಕಂದ್ರೆ ಸಾಹಿತ್ಯವನ್ನು ಓದ್ಬೇಕು, ತಿಳುವಳಿಕೆ ಅಂತಾರೆ ಅದಕ್ಕೆ. ಅನುಭವ ಅಂದ್ರೆ ತಿಳುವಳಿಕೆ, ಜ್ಞಾನ, ಅದೆಲ್ಲ ಬರ್ಬೇಕಂದ್ರೆ ನಾವು ಈ ಇಂದ್ರಿಯಗಳಿಂದ ಸಿಗುವಂತದ್ದು ಅನುಭವ, ಅತೀಂದ್ರಿಯಗಳಿಂದ ಸಿಗುವಂತದ್ದು ಅನುಭವ. ಅದು ಒಳಗಿಂದ ಬರೋದು. ಅನುಭವ ಹೊರಗಿಂದ ಬರೋದು, ಅನುಭವ ಒಳಗಿಂದ ಬರೋದು. ಅದಕ್ಕೆ ನಾವು ಅರ್ಪಣೆ ಆದ್ವಿ ಅಂದ್ರೆ ಅವ ಏನ್ ಶುರು ಆಗ್ತತಿ? ಒಳಗಿಂದ ಬರಕ್ ಶುರು ಮಾಡ್ತದೆ. ಏನು? ಅನುಭವ. ಅನುಭವ ಅಂದ್ರೆ ಅರಿವು. ಕಾಯ ಗುರು, ಪ್ರಾಣ ಲಿಂಗ, ಜ್ಞಾನವೇ ಜಂಗಮ. ಅಕ್ಕಮಾದೇವಿ ತಾಯಿ ಹೇಳ್ತಾಳೆ, ಕಾಯ ಗುರು, ಪ್ರಾಣ ಲಿಂಗ, ಜ್ಞಾನ ಜಂಗಮ. ಈ ಜಂಗಮ, ಜ್ಞಾನವೇ ಜಂಗಮ. ಜನನ ಮರಣ ವಿರಹಿತ ನಾದಾತನೇ ಜಂಗಮ. ಅದಕ್ಕೆ ನಾವು ಅರ್ಚನೆ ಮಾಡಬೇಕಾದ ಈ ರೀತಿ ನಾವು ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಾಗ ನಾವು ಗುರು ಆಗ್ತೇವೆ, ನಾವೇ ಲಿಂಗ ಆಗ್ತೇವೆ, ನಾವೇ ಜಂಗಮ ಆಗ್ತೇವೆ. ನಾವು ಕೊನೆಗೆ ಯಾರಾಗ್ತೇವೆ ಅಂದ್ರೆ ಆ ಪರಮಾತ್ಮನ ಸ್ವರೂಪವೇ ನಮ್ಮಲ್ಲಿ ಅದ ಅನ್ನುವಂಥ ಅರಿವು ನಮಗೆ ಮೂಡುತ್ತದೆ. ಅದಕ್ಕೆ ಕೊಟ್ಟರು ಬಸವಣ್ಣವರನ್ನ. ಅರಿವುದಕ್ಕೆ ಎಷ್ಟು ಚಂದ ಹಾಡ್ತಾರೆ ನೋಡ್ರಿ. ಅದಕ್ಕೆ ಹಾಡ್ಬೇಕಂದ್ರೆ ಅವರು ಲಿಂಗ ಹಿಡ್ಕೊಂಡಾಗ ನಾವೇನ್ ಮಾಡ್ಬೇಕು? ಲಿಂಗ ತತ್ವ ಗೀತಗಳ ಹಾಡುವುದು. ಏನು ಹಾಡ್ತೀರಿ ನೀವು? ಹಾಡಬೇಕು ನೋಡ್ರಿ, ಹೆಂಗ್ ಹಾಡ್ಬೇಕು. ಜನಪದ ಬರ್ತವೆ ಹಾಡಾಕ. ಲಿಂಗ ಹಿಡ್ಕೊಂಡು ನೀವು ಜನಪದವನ್ನು ಹಾಡಿದ್ರೆ ಎಷ್ಟು ಆನಂದ ಕೊಡ್ತಾವ್ರಿ ಅವು. ಬೇಕಾದಷ್ಟು ಜನಪದ ಇವತ್ತು ಅವನ್ನೆಲ್ಲ ಹಾಡ್ಬೇಕು. ನಾವು ಹೆಂಗ್ ಹಾಡ್ಬೇಕಂಗಾರ ಲಿಂಗ ಹಿಡ್ಕೊಂಡು ಎಷ್ಟು ಚಂದ. 4-5 ಹಾಡೋಣ, ಬಹಳ ಚಂದ ಅದಾವ. ಅರಿವುದಕ್ಕೆ ಗುರುವೆಂದು ಕರಲಿಂಗ ನೀ ಕೊಟ್ಟೆ, ಶರಣೆಂಬ ನುಡಿಯ ಛಲ ಮಾಡಿ, ಶರಣೆಂಬ ನುಡಿಯ ಛಲ ಮಾಡಿ ಶಿವಮಂತ್ರಕ್ಕೆ ಗುರು ಬಸವಲಿಂಗ ನಿಜ ಮಂತ್ರ, ಗುರು ಬಸವಲಿಂಗ ನಿಜ ಮಂತ್ರ. ಮಲ್ಲಿಗೆ ಇದ್ದಾಗ ಮುಳ್ಳ್ಯಾಕೆ ಮುಡಿಯೂತಿ, ಕಲ್ಯಾಣದಲ್ಲಿ ಬಸವಯ್ಯ,
ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಯಾಕೆ ಕೈಯ ಮುಗಿಯುವಿ, ಕಲ್ಯಾಕೆ ಕೈಯ ಮುಗಿಯುವಿ. ಶರಣರ ನೆನೆದರ ಸರಗಿಯ ಇಟ್ಟಂಗ ಅರಳ ಮಲ್ಲಿಗೆ ಮುಡಿದಂಗ, ಅರಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ನನ್ನ ಮನವೇ, ಶರಣರ ನೆನೆಯೋ ನನ್ನ ಮನವೇ. ಆದ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು, ಓಂ ನಾಮ ದಯ್ಯಗ ಶಿವ ಶರಣು, ಓಂ ನಾಮ ದಯ್ಯಗ ಶಿವ ಶರಣು ಬಸವಯ್ಯ. ನಿಮ್ಮ ಪಾದಕ್ಕ ತವ ಶರಣು, ನಿಮ್ಮ ಪಾದಕ್ಕ ತವ ಶರಣು. ಬಸವರಾಜದ ಸಿರಿಯು ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯೂ ನಾಡೊಳಗೆ, ಬಸವ ಮಳೆ ಬೆಳೆಯೂ ನಾಡೊಳಗೆ. ನಿಜ ದೀಪ ಬಸವನೇ ಸಗ್ಗ ಸೋಪಾನ, ಬಸವನೇ ಸಗ್ಗ ಸೋಪಾನ. ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನ ಹೆಸರು, ಸತ್ಯ ಶಿವ ಮಂತ್ರ ನಿನ್ನ ಹೆಸರು ಬಸವಯ್ಯ. ಮರ್ತದಳು ಮಂತ್ರ ಜೀವನಕ್ಕೆ, ಮರ್ತದಳು ಮಂತ್ರ ಜೀವನಕ್ಕೆ. ಬಸವ ಸಾರಿದ ನಂದು ಕುಶಲದಲ್ಲಿ ವಚನಗಳ, ಮಸುಕಿರುಳು ಹರಿದು ನಸುಕಾತು, ಮಸುಕಿರುಳು ಹರಿದು ನಸುಕಾತು. ಜಗದೊಳಗೆ ಹೊಸಮತದ ಸೂರ್ಯ ಉದಿಸಿದನು, ಹೊಸಮತದ ಸೂರ್ಯ ಉದಿಸಿದನು. ತುಂಬಿ ತುಳುಕಿತು ಬೆಳಕು ಇಂಬ ನೀಯಿತು ಜಗಕ್ಕೆ, ಕಂಬ ಬಸವೆಂದು ಹೊಸಮತಕ್ಕೆ, ಕಂಬ ಬಸವೆಂದು ಹೊಸಮತಕ್ಕೆ. ಕಲ್ಯಾಣ ಮುಂಬದಿಯ ಬೇರಿ ಮುಳಗಿದವು, ಮುಂಬದಿಯ ಬೇರಿ ಮುಳಗಿದವು. ಶಿಂಗಣನ ಗುರುಭಕ್ತಿ ಲಿಂಗವಂತರು ಕೇಳಿ, ಜಂಗ ಕಟಕೊಂಡು ಹಾಡಿದರು, ಜಂಗ ಕಟಕೊಂಡು ಹಾಡಿದರು. ಹೊಸಮತವು ನುಂಗಿ ನಾಡನ್ನು ನೀರ್ಕೂಡಿದು, ನುಂಗಿ ನಾಡನ್ನು ನೀರ್ಕೂಡಿದು. ನಾನು ಬೊಮ್ಮನು ಎಂದು ತಾನ ಹಿಡಿಯಿತು ವೇದ, ಏನೆಂದು ಹೇಳಿ ವಚನಗಳು, ಏನೆಂದು ಹೇಳಿ ವಚನಗಳು ಸಾರಿದವು. ಮಾನ್ಯರಿಗೆ ಎಲ್ಲ ಬೊಮ್ಮೆಂದು, ಮಾನ್ಯರಿಗೆ ಎಲ್ಲ ಬೊಮ್ಮೆಂದು. ಮೇದಾರ ಕೇತಯ್ಯ ವಾದ ಹೂಡದೆ ಕಂಡ, ನಾದವಿಲ್ಲೆಂದು ವೇದದೊಳು, ನಾದವಿಲ್ಲೆಂದು ವೇದದೊಳು. ವಚನಗಳು ಬೋಧಿಸಲು ಮಿಗಿಲು ಜನಕಂದು, ಬೋಧಿಸಲು ಮಿಗಿಲು ಜನಕಂದು. ಹಂತಿಯದು ಹಾಡೆಂದು ಪಂಥ ಕಟ್ಟಳಿ ಬೇಡ, ಕಂತಿ ಕರಗುವುದು ನಿಂತಲ್ಲಿ, ಕಂತಿ ಕರಗುವುದು ನಿಂತಲ್ಲಿ. ಬಸವಯ್ಯ ಕುಂತು ಎದೆಯೊಳಗ ಹಾಡಿಸಿದ, ಕುಂತು ಎದೆಯೊಳಗ ಹಾಡಿಸಿದ. ಶರಣು ಶರಣೆಂಬುವೆವು ಹರಣ ಹಾರುವ ತನಕ, ಕರುಣಿಸಿರಿ ಶರಣು ಬಸವಯ್ಯ, ಕರುಣಿಸಿರಿ ಶರಣು ಬಸವಯ್ಯ. ನಮಗಿನ್ನು ಹರಸಿರಿ ಹುಲುಸು ಹುಲ್ಹುಲಿಗೋ, ಹರಸಿರಿ ಹುಲುಸು ಹುಲ್ಹುಲಿಗೋ, ಹರಸಿರಿ ಹುಲುಸು ಹುಲ್ಹುಲಿಗೋ. ನೋಡಿ ಎಷ್ಟು ಆನಂದ ಅದ. ಅದಕ್ಕೆ ಅವಾಗ ಆರೋಗ್ಯವಾಗಿ ಜನ ಬದುಕಿದ್ರು. ನೂರಾರು ವರ್ಷ ಆರೋಗ್ಯವಾಗಿ ಜನ ಬದುಕಿದ್ರಲ್ಲ. ಹೆಂಗ್ ಬದುಕಿದ್ರಂಗಾರ ಅವರು? ಈಗ ನಾವು ಹೆಂಗ್ ಬದುಕ್ತಾ ಇದ್ದೀವಿ? ಅದಕ್ಕೆ ಅವಾಗ ಏನಪ್ಪಾ ಅಂದ್ರೆ ಅವರ ಆಹಾರ ಚೆನ್ನಾಗಿತ್ತು, ಅವರ ವಿಹಾರ ಚೆನ್ನಾಗಿತ್ತು, ಅವರು ಬೆಳೀತಕ್ಕಂಥ ಬೆಳೆ ಚೆನ್ನಾಗಿದ್ವು. ಯಾವುದೇ ರಸಗೊಬ್ಬರ ಹಾಕ್ತಿರ್ಲಿಲ್ಲ, ಅವರು ಯಾವುದೇ ಮೆಡಿಸಿನ್ ಹೊಡಿತಾ ಇರ್ಲಿಲ್ಲ. ಇವಾಗ ಏನಾಗಿದೆ? ಮೆಡಿಸಿನ್ ಇಲ್ಲದೆ ಬೆಳೆನೂ ಬೆಳಂಗಿಲ್ಲ, ಮೆಡಿಸಿನ್ ಇಲ್ಲದೆ ಮನುಷ್ಯನೂ ಬದುಕಾಗಿದೆ.
ಹಂಗಾಗಿದೆ. ಅದಕ್ಕೆ ನಾವು ರಸಗೊಬ್ಬರ ಹಾಕ್ತೀವಲ್ಲ, ಅದು ರಸಗೊಬ್ಬರ ಅಲ್ಲ, ಅದು ಎಂತ ಗೊಬ್ಬರ? ವಿಷ ಗೊಬ್ಬರ. ಅದಕ್ಕೆ ಆ ವಿಷಗೊಬ್ಬರ ಹಾಕಿದ್ದನ್ನ ಬೆಳೆದು ತಿಂತೇವಲ್ಲ, ಅದು ಸ್ಲೋ ಪಾಯ್ಸನ್. ಏನ್ ಮಾಡ್ತದ ಅದು? ಒಂದೇ ದಿನ ಕೊಲ್ಲಂಗಿಲ್ಲ ಮನುಷ್ಯನ. ಒಂದಿನ ಸತ್ತೋ ಚಿಂತಿಲ್ಲ, ಇಟೀಟ ಆ ರೋಗ ಬಂದು ಈ ರೋಗ ಬಂದು ನರಳಿ 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 ನಾವು ಸಾಯ್ತೀವಿ. ಅದಕ್ಕೆ ಆರೋಗ್ಯವಾಗಿ ಯಾವಾಗ ಹೆಂಗ್ ಬದುಕಿದ್ರಪ್ಪ ಅಂದ್ರೆ, ಕುಟ್ಟೋದು, ಬೀಸೋದು, ಬೆಳಿಗ್ಗೆ ಬೇಗ ಹೇಳ್ತಿದ್ರು ಅವರು, ಬೆಳಿಗ್ಗೆ ಲಘು ಹೇಳ್ತಿದ್ರು. ಎಷ್ಟು ಗಂಟೆಗೆ ಹೇಳ್ತಿದ್ರು? 3 ಗಂಟೆಗೆ ಎದ್ದು ಕುಟ್ಟೋದು, ಬೀಸೋದು ಮಾಡ್ತಿದ್ರು, ಮತ್ತ ನೀರ್ ತರೋದು ಮಾಡ್ತಿದ್ರು. ಈ ಹಾಡನ್ನ ಹಾಡ್ಕೊಂತ ಅದಕ್ಕೆ ಬೇಗನೆ ಹೇಳ್ತಿದ್ರಲ್ಲ. ಬೇಗನೆ ಎದ್ರೆ ಏನಾಗುತ್ತೆ ಹಂಗಾರ? ಬೇಗನೆ ಎದ್ರೆ ಶುದ್ಧ ಕಾಯ. ನೆನಪಿಡ್ರಿ, ಮರಿಬೇಡ್ರಿ. ಬೇಗನೆ ಎದ್ರ ಶುದ್ಧ ಕಾಯ, ಲೇಟ್ ಆಗಿದ್ರ ಎಂತ ಕಾಯ? ಕುಂಬಳಕಾಯ. ಅಶುದ್ಧ ಕಾಯ. ನೆನಪಿಡ್ರೆ, ಬೇಗನೆ ಎದ್ರೆ ಶುದ್ಧ ಕಾಯ, ಲೇಟ್ ಆಗಿದ್ರೆ ಅಶುದ್ಧ ಕಾಯ. ನೀವೇ ವಿಚಾರ ಮಾಡ್ರಿ, ನಾವು ಯಾವಾಗ ಹೇಳ್ತಾ ಇದ್ದೀವಿ? ನಮ್ಮ ಕಾಯ ಹೆಂಗದವ? ಇನ್ನು 3 ಗಂಟೆ ಕೇಳ್ತೇವೋ, ಇನ್ನು 6 ಗಂಟೆ ಕೇಳ್ತೇವೋ, ಇನ್ನು 8 ಗಂಟೆ ಕೇಳ್ತೇವೋ? ಅದಕ್ಕೆ 3 ಗಂಟೆಗೆ ಎದ್ದು ನಾವು ಯೋಗ, ಧ್ಯಾನ, ಪೂಜೆ, ಕಾಯಕದಲ್ಲಿ ನಿರತರಾದ್ರೆ ಅವಾಗ ನಮ್ಗ ಶುದ್ಧವಾದ ಗಾಳಿ ಸಿಗ್ತದೆ, ಶುದ್ಧವಾದ ಹವೆ ಸಿಗ್ತದೆ ನಮ್ಗೆ. ಅವಾಗ ಪರಿಸರ ಮಾಲಿನ್ಯ ಇರೋದಿಲ್ಲ, ಶಬ್ದ ಮಾಲಿನ್ಯ ಇರೋದಿಲ್ಲ, ವಾಯು ಮಾಲಿನ್ಯ ಇರೋದಿಲ್ಲ. ಯಾವುದೇ ಮಾಲಿನ್ಯ ಆಗೋಕ್ಕಿಂತ ಮುಂಚೆ ನಾವು ಎದ್ದು ಒಂದಿಷ್ಟು ಲಿಂಗವನ್ನು ನೋಡ್ತಾ ಇವನ್ನ ಹಾಡ್ಕೊಂತ ಹೋದ್ವಿ ಅಂದ್ರೆ ನಮ್ಗ ಏನ್ ಬರ್ತತಿ? ಆರೋಗ್ಯ. ಅದಕ್ಕೆ ಅವಾಗ ಕುಟ್ಟಿ ಅಕ್ಕಿ, ಭತ್ತ ಕುಟ್ಟಿ ಅಕ್ಕಿ ತೆಗೆದು ಅನ್ನ ಮಾಡ್ತಿದ್ರು, ಮತ್ತೆ ರಾಗಿ ಬೀಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ರಾಗಿ ಅಂದ್ರೆ ನಿಮ್ ಕಡೆ ಏನಂತೀರಿ? ತೌದಿ, ರಾಗಲು. ಅದನ್ನ ಬೀಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಮತ್ತೆ ಬಿಳಿಜೋಳ ಬೀಸಿ ರೊಟ್ಟಿ ಮಾಡ್ಕೊಂಡು ತಿಂತಿದ್ರು. ಅಂದ್ರೆ ಯಾವುದೇ ಮೆಡಿಸಿನ್ ಹಾಕ್ತಿರ್ಲಿಲ್ಲ. ಹಂಗ ಮಾಡ್ಕೊಂಡು ಊಟ ಮಾಡಿದಾಗ ನಮ್ಮ ದೇಹ ಎಷ್ಟು ಗಟ್ಟಿ ಆಗುತ್ತೆ, ನಮ್ಮ ಮನಸ್ಸು ಎಷ್ಟು ಶಕ್ತಿಯಿಂದ ಕೂಡ್ತದೆ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಆಯಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು. ನಮ್ಮ ಆಯಿ ಮಾಡುತ್ತಿದ್ದಳು ರಾಗಿ ಮುದ್ದೆ ಗುಂಡು. ಅದನ್ನು ಉಂಡು ನಮ್ಮ ತಾತ ಆಗಿದ್ದ, ನಮ್ಮ ಮುದ್ದೆ ಆಗಿದ್ದ ಕಲ್ಲುಗುಂಡು. ನಮ್ಮ ಮುದ್ದೆ ಆಗಿದ್ದ ಕಲ್ಲುಗುಂಡು. ನಮ್ಮ ತಾಯಿ ಮಾಡುತ್ತಿದ್ದಳು ಬಿಳಿ ಜೋಳದ ಬಿಸಿ ಬಿಸಿ ರೊಟ್ಟಿ. ನಮ್ಮ ತಾಯಿ ಮಾಡುತ್ತಿದ್ದಳು ಬಿಳಿ ಜೋಳದ ಬಿಸಿ ಬಿಸಿ ರೊಟ್ಟಿ. ಅದನ್ನು ತಿಂದು ನಮ್ಮ ತಂದೆ ಆಗಿದ್ದ ಗಟ್ಟಿ ಮುಟ್ಟಿ ಜಗಜಟ್ಟಿ. ಪೈಲ್ವಾನ್ ಆಗಿದ್ದ ನಮ್ಮ ತಂದೆ. ಆಮೇಲೆ ಈಗೇನಾಗೈತಿ? ಏನ್ ಊಟ ಮಾಡ್ತಿದ್ರಿ ನೀವು? ದೇವನೊಬ್ಬ ನಾಮಗಳು. ಅಕ್ಕಿ ಒಂದ ಹೆಸರು ಬೇರೆ. ಇಡ್ಲಿ ಮಾಡಿದ್ರು ಅಕ್ಕಿದ, ದೋಸೆ ಮಾಡಿದ್ರು ಅಕ್ಕಿದ, ಬಾತ್ ಮಾಡಿದ್ರು ಅಕ್ಕಿದ, ಪಲಾವ್ ಮಾಡಿದ್ರು ಅಕ್ಕಿದ, ಚಿತ್ರಾನ್ನ ಮಾಡಿದ್ರು ಅಕ್ಕಿದ. ಅದಕ್ಕೆ ಹೇಳಿದೆ ದೇವನೊಬ್ಬ. ಮತ್ತೆ ಅಕ್ಕಿ ತಿಂದ್ರೆ ಹೆಂಗೈತಿತ್ತು? ಅದಕ್ಕೆ ಅವ್ರು ಹೇಳ್ತಾರಲ್ಲಿ, ನಮ್ಮವಳು ಮಾಡುತ್ತಿದ್ದಾಳೆ ಇಡ್ಲಿ, ಸಾಂಬಾರ್, ದೋಸೆ, ವಡ. ನಮ್ಮವಳು ಮಾಡುತ್ತಿದ್ದಾಳೆ ಇಡ್ಲಿ, ಸಾಂಬಾರ್, ದೋಸೆ, ವಡ. ಅದನ್ನು ತಿಂದು ನಾನು ಆಗಿದ್ದೇನೆ ಪ್ಲಾಸ್ಟಿಕ್ ಕೊಡ. ಸುಮ್ಮನೆ ಜೋಕ್, ಸ್ವಲ್ಪ ನಗ್ಬೇಕಲ್ವ?
ನಗುವಂಥದ್ದು ದೊಡ್ಡ ಟಾಣಿಕ್ರಿ ಅದು. ಆ ನಗು ನಿನ್ನೊಡನೆ ನಗುವುದು ಜಗವೆಲ್ಲ ಆನಂದ ಒಂದು ಸಾರಜ್ಞ. ನಗುವವರ ಮುಖ ಹೆಂಗಿರ್ತದಂದ್ರ ಆ ಮಲ್ಲಿಗೆ ಹೂವು ಅರಳಿ ಸುವಾಸನೆ ಹೆಂಗ್ ಕೊಡ್ತದ ಹಾಗಿರ್ತದಂತ ಅವ್ರ ಮುಖ. ಮತ್ತ ಅಳುವವ್ರ ಮುಖ ಅದಕ್ಕೆ ಅಕ್ಕಮಾದೇವತ ಹೇಳ್ತಾರ, ಹತ್ತು ಕಳೆವ ನೋವ ಹಾಡಿ ಕಳೆಯಲೇಕೆ. ಅದಕ್ಕೆ ನಗುವವರ ಮೊಗದಲ್ಲಿ ಮರುಗ ಮಲ್ಲಿಗೆ ಅರಳಿ, ನಗುವವರ ಮೊಗದಲ್ಲಿ ಮರುಗ ಮಲ್ಲಿಗೆ ಅರಳಿ, ನಗಲಾರದೆ ಬಿಮ್ಮನೆ ಬಿಗಿದು ಬೀಗಿದರೆ ಕೆಮ್ಮಿವುಗಳೆಂದ ಜಗದೀಶ್ವರ. ಹಂಗ ನಾವು ನಗನಗುತ್ತಾ ಬದುಕಿದ್ವಿ ಅಂದ್ರೆ, ಕಾಯಕವನ್ನ ಮಾಡ್ತಾ ಬದುಕಿದ್ವಿ ಅಂದ್ರೆ, ನಮ್ಮ ಆಹಾರವನ್ನ ನಾವು ಶುದ್ಧ ಮಾಡಿಕೊಂಡು ಪವಿತ್ರ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಊಟ ಮಾಡಿದ್ವಿ ಅಂದ್ರೆ ನಮ್ಮ ಈ ಕಾಯ ನಿರೋಗಿ ಆಗಿ ಬದುಕಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹಾಡಬೇಕಂದ್ರೆ ಅವರು ಬಸವಣ್ಣವ್ರು ಏನಂದ್ರು, ಅಷ್ಟವಿಧಾರ್ಚನೆ ಮಾಡುವುದು ಮಾಡಿದ ಪೂಜೆಯ ನೋಡುವುದು. ಹೆಂಗ್ ನೋಡುವುದು? ಅದೇ ತೆರೆದ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಏನಾಗತ್ತಂದ್ರೆ, ಬಸವಣ್ಣವ್ರು ಹೇಳ್ತಾರ, ಕಂಗಳ ನೋಟ ನೋಡ್ರಿ, ಕಂಗಳ ನೋಟ ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡಿದೆ, ಮನದಲ್ಲಿ ನಾನು ಮಾತಾಡಿದೆ. ಕಂಗಳ ನೋಟ ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡಿದೆ, ಮನದಲ್ಲಿ ನಾನು ಮಾತಾಡಿದೆ. ಜೇನ ಮಳೆಗಳು ಕರೆದಾವು, ಅಮೃತ ಬಿಂದುಗಳು ಸುರಿದಾವು. ಜೇನ ಮಳೆಗಳು ಕರೆದಾವು, ಅಮೃತ ಬಿಂದುಗಳು ಸುರಿದಾವು. ಕೂಡಲ ಸಂಗಮ ದೇವರೆಂಬ, ಕೂಡಲ ಸಂಗಮ ದೇವರೆಂಬ ರಸಸಾಗರದೊಳಗೆ ಓಲಾಡುತ್ತಿದ್ದೇನಯ್ಯ, ಓಲಾಡುತ್ತಿದ್ದೇನಯ್ಯ. ಕಂಗಳ ನೋಟ ಹೃದಯದ ಜ್ಞಾನ, ಮನದಲ್ಲಿ ನಾನು ಮಾತಾಡಿದೆ, ಮನದಲ್ಲಿ ನಾನು ಮಾತಾಡಿದೆ. ಜೇನ ಮಳೆಗಳು ಕರೆದಾವು, ಜೇನ ಮಳೆಗಳು ಕರೆದಾವು, ಅಮೃತ ಬಿಂದುಗಳು ಸುರಿದಾವು, ಅಮೃತ ಬಿಂದುಗಳು ಸುರಿದಾವು. ಕೂಡಲ ಸಂಗಮ ದೇವರೆಂಬ, ಕೂಡಲ ಸಂಗಮ ದೇವರೆಂಬ ರಸಸಾಗರದೊಳಗೆ ಓಲಾಡುತ್ತಿದ್ದೇನಯ್ಯ, ಓಲಾಡುತ್ತಿದ್ದೇನಯ್ಯ, ಓಲಾಡುತ್ತಿದ್ದೇನಯ್ಯ. ಅದಕ್ಕೆ ಅದೇ ತರದ ದೃಷ್ಟಿಯಿಂದ ನಾವು ಲಿಂಗವನ್ನ ನೋಡ್ತಾ ಇರಬೇಕಾದ್ರೆ ಏನಾಗುತ್ತಂತೆ, ಮೆಲಾಟೋನಿನ್ ಉತ್ಪತ್ತಿ ಆಗುತ್ತದೆ. ಜೇನ ಮಳೆಗಳು ಅಮೃತ ಬಿಂದುಗಳಂದ್ರೆ ಮೆಲಾಟೋನಿನ್ ಅಥವಾ ಅಮೃತ ರಸ, ಅದು ಉತ್ಪತ್ತಿಯಾಗಿ ನಮಗೆ ಆರೋಗ್ಯವನ್ನು ಕೊಡುತ್ತೆ. ಅದಕ್ಕೆ ನೋಡಬೇಕು. ನೋಡಿದ ಮೇಲೆ ಏನ್ ಮಾಡಬೇಕು? ಕೂಡುವುದು. ಮೊದಲು ನೋಡೋದು, ಆಮೇಲೆ ಕೂಡೋದು. ಏನ್ ಕೂಡೋದು? ಏನ್ ಕೂಡೋದು? ಲಿಂಗವನ್ನ ಕೂಡೋದು, ಪರಮಾತ್ಮನನ್ನ ಕೂಡೋದು, ಅವನಲ್ಲಿ ಒಡಬೆರೆದು ಒಂದಾಗುವುದು. ಅದಕ್ಕೆ ಅವಾಗ ನಮಗ ಏನು ತಿಳಿತದ ಅಂತಂದ್ರೆ, ನಾವು ಪರಮಾತ್ಮನನ್ನ ಹೇಗೆ ಕೂಡಬೇಕು, ಹೇಗ ಮಾಡಿದ್ರೆ ನಾವು ದೇವರಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಜ್ಞಾನ ಅನುಭವ ನಮ್ಮ ಒಳಗಿಂದ ಹೊರಹೊಮ್ತಾ ಇದೆ. ಅದಕ್ಕೆ ಇದನ್ನ ನಾವು ಪ್ರತಿದಿನ ಮಾಡಬೇಕು. ಅಷ್ಟೇ ಅಲ್ಲ, ಬಸವಣ್ಣನವರು ಅರಿವಿನ ಮನೆಯಲ್ಲಿ ಬಸವ ಕಲ್ಯಾಣದಲ್ಲಿ ಲಿಂಗ ಹಿಡ್ಕೊಂಡು ಕುಂತ್ರಪ್ಪ ಅಂತಂದ್ರ ಆ ಲಿಂಗದಲ್ಲಿ ಯಾರು ಕಾಣ್ತಿದ್ರು ಅವರು? ನೋಡ್ರಿ,
ಲಿಂಗದಲ್ಲಿ ಯಾರು ಕಾಣ್ತಿದ್ರು ಅಂದ್ರೆ ಕಲ್ಯಾಣಕ್ಕೆ ಯಾರು ಬರ್ತಾರೆ? ಇವತ್ತ ಕಲ್ಯಾಣಕ್ಕೆ ಯಾರು ಬರ್ತಾರೆ? ಏನಾಕ ಮದುವೆ ಬರ್ತಾಳೋ, ಏನ ಅಲ್ಲಮ್ಮ ಪ್ರಭುಗಳು ಬರ್ತಾರೋ, ಏನ ಜೇಡೋ ದಾಸಿಮಯ್ಯನವ್ರು ಬರ್ತಾರೋ, ಏನ ಒಕ್ಕಲಿಗೆ ಮುದ್ದಣ್ಣವ್ರು ಬರ್ತಾರೋ, ಏನ ಹಾವಿನಾಳ ಕಲ್ಲಯ್ಯನವ್ರು ಬರ್ತಾರೋ, ಸಿದ್ದರಾಮೇಶ್ವರ ಬರ್ತಾರೋ, ಏನ ಅಫ್ಘಾನಿಸ್ತಾನದಿಂದ ಬರೋ ಶಂಕರ ದೇವರು ಬರ್ತಾರೋ, ಏನು ಜಮ್ಮು ಕಾಶ್ಮೀರದಿಂದ ಮಹಾದೇವ ಗೋಪಾಲ ಬರ್ತಾನೋ, ಯಾರು ಬರ್ತಾರೆ ಅನ್ನೋದನ್ನ ಲಿಂಗದಲ್ಲಿ ಬಸವಣ್ಣವರು ನೋಡ್ತಾ ಇದ್ರು. ಅದ್ಯಾಂಗ್ರಿ ಅನ್ಬೋದು ನೀವು. ಈಗ ಮೊಬೈಲ್ ನೋಡ್ತೀರಿ ನೀವು, ಮೊಬೈಲ್ನಾಗ ಟಿವಿಗೆ ಏನ್ ನೋಡ್ತೀರಿ? ಎಲ್ಲೋ ಪ್ರೋಗ್ರಾಮ್ ಆಗಿದ್ದನ್ನ, ಎಲ್ಲೋ ನ್ಯೂಸ್ ಓದಿದ್ದನ್ನ, ಎಲ್ಲೋ ಒಂದು ಘಟನೆ ಆಗಿದ್ದನ್ನ ನಾವು ಎಲ್ಲಿ ಕುಂತು ನೋಡ್ತೇವ್ರಿ? ಇಲ್ಲೇ ಜೈರಾಬಾದ್ನಲ್ಲಿ ಅಕ್ಕಮಾದೇವ ಅನುಭವ ಮಂಟಪದಲ್ಲಿ ಇಲ್ಲೇ ಕುಂತು ಕೇಳ್ತೇವಿಲ್ಲ, ಇಲ್ಲೇ ನೋಡ್ತೇವಿಲ್ಲ. ಹಂಗ ಲಿಂಗ, ಆ ಲಿಂಗದಲ್ಲಿ ನಾವು ಎಲ್ಲವನ್ನು ನೋಡಕ್ ಬರ್ತದೆ. ಬರೀ ಜೈರಾಬಾದ್ ಒಂದೇ ಅಲ್ಲ, ಬರೀ ಭಾರತ ಒಂದೇ ಅಲ್ಲ, ಬರೀ ಭೂಮಂಡಲ ಒಂದೇ ಅಲ್ಲ, ಈ ಪ್ರಪಂಚದಲ್ಲಿ ಏನೇನ್ ಇದೆ ಅನ್ನೋದು ಬರೀ ನವಗ್ರಹ ಅಷ್ಟೇ ಅಲ್ಲ, ಅನೇಕ ಗ್ರಹಗಳಿದಾವ, ಕೋಟಿ ಕೋಟಿ ಗ್ರಹಗಳಿದಾವ. ಆ ಕೋಟಿ ಕೋಟಿ ಗ್ರಹಗಳಲ್ಲಿ ಏನಿದೆ ಅನ್ನೋದನ್ನು ಹೇಳ್ಯಾರ. ಯಾರು? ಬಸವಣ್ಣವರು, ಶರಣರು ಕಾಲಜ್ಞಾನವನ್ನ ಹೇಳ್ಯಾರವರು. ಇವತ್ತು ನಮ್ಮ ವಿಜ್ಞಾನಿಗಳು ಒಂದು ಸೆಕೆಂಡ್ಗೆ 1000 ಕಿಲೋಮೀಟರ್ ಹೋದ್ರೂ ಕೂಡ ನಮ್ಮ ಆಯುಷ್ಯ ಮುಗಿಲಾರದಷ್ಟು, ನಮ್ಮ ಆಯುಷ್ಯ ಮುಗಿದ್ರೂ ಕೂಡ ನಾವು ಅಲ್ಲಿ ಹೋಗಿ ಮುಟ್ಟಕ್ಕಾಗಲ್ಲಂತ. ಅಂಥದ್ದನ್ನ ಅವರು ವಿತಿನ್ ಸೆಕೆಂಡ್ ನಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡ್ತಿದ್ರು. ಎದರ ಮುಖಾಂತರ? ಲಿಂಗದ ಮುಖಾಂತರ. ಅದಕ್ಕೇನಂತಾರ? ಯೋಗ ಅಂತಾರ. ಅಂಗ ಲಿಂಗ ಆಗ್ಬೇಕು. ಅಂಗ ಲಿಂಗ ಆದಾಗ ಎಲ್ಲ ಗೋಚರಿಸ್ತದ. ಅದಕ್ಕೆ ಸಿದ್ದರಾಮೇಶ್ವರ ಏನಂದ್ರು? ಬಸವನ ಯೋಗ. ಇದಕ್ಕೇನಂದ್ರ? ಬಸವನ ಯೋಗ. ಬಸವನ ಯೋಗದಿಂ ಹಸನಾಯಿ ತೈ ಲೋಕ ಚಂದದಿಂ ಬಸವ ಗತಿ ಎನ್ನಲು ಭವವು ಹಿಂಗುವುದು ಬಸವಯ್ಯ ಬಸವಣ್ಣ ಶರಣಾರ್ಥಿ ಎಂದು ಬದುಕಿದೆನಯ್ಯ ಯೋಗಿನಾಥ. ಮತ್ತು ಬಸವನ ಯೋಗ ಅಂದ್ರೇನು, ಶಿವಯೋಗ ಅಂದ್ರೇನು? ಏನ್ರಾಗಂದ್ರೆ ಬಸವನ ಯೋಗ ಅಂದ್ರೇನು, ಶಿವಯೋಗ ಅಂದ್ರೇನು? ಎರಡು ಒಂದೇನ? ಬಸವನ ಯೋಗ ಅಂದ್ರೆ ಮೊದಲೇದ್ದು ಕಾಯಕ. ಏನ್ ಮಾಡ್ಬೇಕು? ಕಾಯ ಶುದ್ಧ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕಾಯಕ. ಬಸವನ ಯೋಗ ಮೊದಲನೇದ್ದು ಕಾಯಕ, ಎರಡನೇದ್ದು ದಾಸೋಹ, ಮೂರನೇದ್ದು ಅನುಭವ, ಶರಣರ ಸಂಘ. ನಾವು ಎಷ್ಟೊತ್ತು ಕಾಯಕ ಮಾಡ್ಬೇಕು? ಹಾಗ ಬಸವನ ಯೋಗ ಆಗ್ಬೇಕಂದ್ರೆ ಎಷ್ಟೊತ್ತು ಕಾಯಕ ಮಾಡ್ಬೇಕು? 8 ತಾಸು ಕಾಯಕ. ಕೆಲಸ ಬೇರೆ, ಕಾಯಕ ಬೇರೆ. ಅದಕ್ಕೆ 8 ತಾಸು ನಾವು ಕಾಯಕ ಮಾಡಬೇಕು, 8 ತಾಸು ಮಲ್ಕೋಬೇಕು. ಇನ್ನು 8 ತಾಸು ಏನ್ ಮಾಡ್ಬೇಕು? ಮೀಟಿಂಗ್ ಮಾಡ್ಬೇಕು. ಏನ್ ಮೀಟಿಂಗ್? ಅವ್ರ ಹಂಗ, ಇವ್ರ ಹಿಂಗ, ನಾವ್ ಹೆಂಗ? ಹೌದಲ್ರಿ? ಪೂಜೆ ಮಾಡ್ರಿ, ಟೈಮ್ ಇಲ್ರಿ. ಪ್ರವಚನ ಕೇಳಕ್ ಬರ್ರಿ, ಟೈಮ್ ಇಲ್ರಿ. ಮತ್ತೆ ಎಷ್ಟದ ನಿಮ್ಗೆ ಟೈಮ್? 24 hours, 24 ಗಂಟೆ. ಎಷ್ಟು ವರ್ಷ ಆಯುಷ್ಯ? 100 ವರ್ಷ. ಮನುಷ್ಯನಿಗೆ ಪರಮಾತ್ಮ 100 ವರ್ಷ ಆಯುಷ್ಯ ಕೊಟ್ಟ. ಬರ್ದಂತಿಲ್ಲಿ ಎಲ್ಲಿ? ಅಡಿ ಮೇಲೆ ಮನುಷ್ಯನೇ ನಿನಗೆ 100 ವರ್ಷ. ಆಮೇಲೆ ಬೆನ್ ಮೇಲೆ ಸಿಕ್ಕಾವತ್ತೇನಂತ. ಏನಂತ?
ಹಣಿ ಮೇಲೆ 100 ವರ್ಷ ಅಂತ ಬರ್ದಾನಂತ, ಬೆನ್ ಮೇಲೆ ನೋ ಗ್ಯಾರಂಟಿ ಸಿಕ್ಕಾವತ್ತಿನ. ಅಂದ್ರೆ ನಾವು ನೀವೆಲ್ಲ ಯೋಗವನ್ನ ಮಾಡಿ ಬದುಕಿದ್ರೆ 100 ವರ್ಷ ಆಯುಷ್ಯ, ಭೋಗವನ್ನು ಮಾಡಿ ಬದುಕಿದ್ರೆ, ಆರೋಗ್ಯ ಕೆಡಿಸ್ಕೊಂಡ್ರೆ ನೋ ಗ್ಯಾರಂಟಿ. ಯಾವಾಗ ಹೋಗ್ತೀವಿ? ಈಗ ನಾ ಇಲ್ಲಿಂದ ಎದ್ದು ಹೋಗ್ತೇನೆ ಅಂದ್ರೆ ಗ್ಯಾರಂಟಿ ಇಲ್ಲ. ನಾ ಧಾರವಾಡಕ್ಕೆ ಹೋಗಿ ಮುಡ್ತಾರೆ ನನಗೆ ಗ್ಯಾರಂಟಿ ಇಲ್ಲ. ಅಷ್ಟು ಕ್ಷಣಿಕದ ಜೀವನ. ಆದ್ರೂ ಕೂಡ ನಾವೇನ್ ಮಾಡ್ತೀವಿ? ಕೆಲಸದ ಎದಕ್ಕ? ಮನಿ ಕಟ್ಟಾಕ ಕೆಲಸದ, ಮದುವೆ ಮಾಡ್ಕೊಳಕ ಸಮಯದ, ಮನಿ ಕಟ್ಟಾಕ ಸಮಯದ, ಮದುವೆ ಮಾಡ್ಕೊಳಕ್ ಸಮಯದ, ಬಿಸ್ನೆಸ್ ಮಾಡಕ್ ಸಮಯದ, ವ್ಯಾಪಾರ ಮಾಡಕ್ ಸಮಯದ, ವ್ಯವಹಾರ ಮಾಡಕ್ ಸಮಯದ, ಮಕ್ಕಳ ಹಳಿಯಾಕ ಸಮಯದ, ಎಲ್ಲಕ್ಕೂ ಸಮಯದ. ಆದ್ರೆ ಸಮಯ ಇಲ್ಲ. ಅದಕ್ಕೆ ಅಡಕೆಗೆ ಮೆಚ್ಚಿದ ಸೊಳಗ ಅಮೃತದ ರುಚಿಯ ಬಲ್ಲುದೇ ಕೂಡಲ ಸಂಗಮ ದೇವ. ಅದಕ್ಕೆ ನಮ್ಮ ಮನಸ್ಸು ಅನ್ನುವಂತ ನಾಯಿ ಏನ್ ಮಾಡಿತಂದ್ರ, ಆ ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂತ ಆ ಅಡಕೆ ಅಂದ್ರೆ ತಿನ್ನಬಾರ್ದು, ತಿನ್ನೋದು ಅಂತ ಮಾಂಸ. ಅಡಕೆಗೆ ಮೆಚ್ಚಿದ ಸೊಳಗ ಅಮೃತದ ರುಚಿಯ ಬಲ್ಲುದೇ. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಸವನ ಯೋಗ ಅಂದ್ರೆ ಏನ್ ಮಾಡ್ಬೇಕಂದ್ರೆ 8 ತಾಸು ಕಾಯಕ, 8 ತಾಸು ನಿದ್ದೆ, ಇನ್ನು 8 ತಾಸು ಏನ್ ಮಾಡ್ಬೇಕು? ಪೂಜೆಗೆ ಒಂದು 30 ನಿಮಿಷ, ಆ ಪ್ರಾರ್ಥನೆಗೆ ಒಂದು 30 ನಿಮಿಷ, ಪ್ರವಚನಕ್ಕೆ ಒಂದು 30 ನಿಮಿಷ, ಓದಲಿಕ್ಕೆ ಒಂದು 30 ನಿಮಿಷ. ಹೀಗೆ ಸೇವೆ ಮಾಡಲಿಕ್ಕೆ, ಸಮಾಜದ ಸೇವೆ, ದೇಶದ ಸೇವೆ, ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ, ಅದನ್ನ ನಾವು ಮಾಡಾಕ ಬಳಸಿದ್ವಿ ಅಂದ್ರೆ ಇನ್ನು 8 ತಾಸು ಅದು ಬಳಸಿದಂದ್ರೆ ಅದುವೇ ನಿಜವಾದ ಕಾಯಕ. ನೋಡ್ರಿ, ನಾವು ಕೆಲಸ ಮಾಡಿದ್ರೆ ಕಾಯಕ ಆಗೋದಿಲ್ಲ, ಅದು ಇನ್ನೊಬ್ಬರು ಸೇವೆ ಮಾಡಿದ್ರೆ ಅದು ಕಾಯಕ. ಅದಕ್ಕೆ ಕಾಯಕವೇ ಕೈಲಾಸ. ಇದು ಬಸವನ ಯೋಗ. ಮೊದಲನೇದ್ದು ಕಾಯಕ, ಎರಡನೇದ್ದು ದಾಸೋಹ, ಮೂರನೇದ್ದು ಅನುಭವ, ಯೋಗ, ಪ್ರಾರ್ಥನೆ, ಪೂಜೆ ಎಲ್ಲ ಬರ್ತದೆ. 8 ತಾಸಿನಲ್ಲಿ ನೀವು ಏನ್ ಬೇಕಾದ್ ಮಾಡ್ಬೋದು. ಹಾಗೆ ಮಾಡಿದ್ರೆ ಏನಾಗ್ತದ? ಹಸನ ಆಗ್ತದ ಅಂದ್ರೆ, ಅವರು ಜೈರಾಬಾದ್ ಹಸನ ಆಗ್ತದ ಅಂದ್ರೆ, ಕರ್ನಾಟಕ ಹಸನ ಆಗ್ತದ ಅಂದ್ರೆ, ಭಾರತ ಹಸನ ಆಗ್ತದ ಅಂದ್ರೆ ಇಲ್ಲ, ಇಡೀ ಜಗತ್ತೇ ಹಸನಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಇಡೀ ಪ್ರಪಂಚ ಎಲ್ಲವನ್ನು ಹಸನ ಮಾಡುವಂತ ಒಂದು ಯೋಗವನ್ನ ಯಾರು ಕೊಟ್ಟಿದ್ರೆ ಅದು ಬಸವಣ್ಣನವರು. ಬಸವನ ಯೋಗ. ಮತ್ತು ಶಿವಯೋಗ ಅಂದ್ರೆ ಯಾವುದು? ಎಲ್ಲ ವಚನದಾಗ ಐತ್ರಿ ಪಾ, ಶಿವನೇ ಬಸವಣ್ಣ. ಅದಕ್ಕೆ ಓದ್ರಿ, ವಚನ ಓದ್ರಿ. ನೀವು ವಚನ ಓದಿದ್ರಿ ಅಂದ್ರೆ ನೀವು ಯಾರನ್ನು ಏನು ಪ್ರಶ್ನೆ ಕೇಳಕ್ ಹೋಗಲ್ಲ. ಅದ್ರಾಗ ಅದಾವ ಪ್ರಶ್ನೆಗೆ ಉತ್ತರ, ವಚನದಲ್ಲೇ ಅದಾವ. ಶಿವಯೋಗ ಅಂದ್ರೆ ಅಂತಂದ್ರೆ ವಿಷಯ ತ್ಯಾಗ. ವಿಷಯ ತ್ಯಾಗ, ಪ್ರಸಾದ, ಭೋಗ, ಲಿಂಗಾಂಗ ಯೋಗವೇ ಶಿವಯೋಗ. ಅದಕ್ಕೆ ವಿಷಯ ತ್ಯಾಗಕ್ಕ ಒಂದು ವಚನ ಹೇಳ್ಯಾರ ಬಸವಣ್ಣವರು. ಯಾವುದು? ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ, ನಿಮ್ಮ ಶರಣರ ಪಾದವಲ್ಲದೆ
ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ, ಇರಿಸು ಕೂಡಲ ಸಂಗಮ ದೇವ. ಇದು ವಿಷಯ ತ್ಯಾಗ. ಆಮೇಲೆ ಪ್ರಸಾದ ಭೋಗ. ವಿಷಯ ತ್ಯಾಗ ಸ್ವಚ್ಛ ಮಾಡೋದು. ಸ್ವಚ್ಛ ಮಾಡಿದ್ರಿ ಇಲ್ಲ ನಾವು ನೀವು ಇಲ್ಲಿ ಕುಂತು ನಾವು ಪ್ರವಚನ ಹೇಳ್ಬೇಕಂದ್ರೆ ಕೇಳ್ಬೇಕಂದ್ರೆ ಸ್ವಚ್ಛದ ಕುಂತೇವ್ ನಾವು. ಇಲ್ಲೇ ಕಸ ಕಡ್ಡಿ ಇದ್ದು ಕುಂದಿರ್ತಿದ್ವಿ ಇಲ್ಲ. ಇದುವೇ ವಿಷಯ ತ್ಯಾಗ. ಆಮೇಲೆ ಪ್ರಸಾದ ಭೋಗ. ಪ್ರಸಾದ ಭೋಗಕ್ಕೆ ಅದಕ್ಕೂ ಒಂದು ವಚನ ಬಸವಣ್ಣವರು, ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಮನದಲ್ಲಿ ನೆನಪು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಆನು ತುಂಬಿ. ಇದು ಪ್ರಸಾದ ಭೋಗ, ವಿಷಯ ತ್ಯಾಗ, ಪ್ರಸಾದ ಭೋಗ. ಆಮೇಲೆ ಲಿಂಗಾಂಗ ಯೋಗ. ಮತ್ತು ಅದಕ್ಕೆ ಯಾವ ವಚನ? ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವನ. ಇದುವೇ ಶಿವಯೋಗ. ಮೊದಲು ಏನ್ ಮಾಡ್ಬೇಕು? ವಿಷಯ ತ್ಯಾಗ, ಪ್ರಸಾದ ಭೋಗ, ಲಿಂಗಾಂಗ ಯೋಗ. ಅಂಗ ಲಿಂಗ ಸಮರಸ ಆದರೆ ಏನಾಗ್ತದ? ಶಿವಯೋಗ. ಆತ್ಮ ಪರಮಾತ್ಮನ ಸ್ವರೂಪ ಅದೇನಿ ಅಂತ ಅರಿವನ್ನ ಪಡ್ಕೊಳ್ಳೋದೇ ನಿಜವಾದ ಶಿವಯೋಗ. ಅದಕ್ಕೆ ಅಂಥ ಒಂದು ಅರಿವನ್ನ ಕೊಡುವಂತ ಕುರುಹನ್ನ ಕೊಟ್ಟವರು ನಮಗ ಯಾರು? ಬಸವಣ್ಣನವರು. ಅದಕ್ಕೆ ಆರೋಗ್ಯದಿಂದ ನಾವು ಬದುಕಬೇಕು. ಆರೋಗ್ಯದಿಂದ ಬದುಕಬೇಕಾದ್ರೆ ಎಲ್ಲ ಹಿತವಾಗಿ ಮಿತವಾಗಿ ಇರಬೇಕು. ನೋಡ್ರಿ, ಪ್ರಸಾದನು ಕೂಡ ಮಿತವಾಗಿರಬೇಕು, ಮಾತು ಕೂಡ ಮಿತವಾಗಿರಬೇಕು, ನಿದ್ದೆ ಕೂಡ ಮಿತವಾಗಿರಬೇಕು. ಅದಕ್ಕೆ ಹೇಳ್ತಾರ ಶರಣರು, ಬಹಳ ಚೆನ್ನಾಗಿ ಹೇಳ್ತಾರ, ಮಿತವಾಕು, ಮಿತವಾಕು, ಮಿತ ನಿದ್ರೆ, ಮಿತ ಭೋಜನ ಮಾಡಿರಣ್ಣ ಯೋಗ ಸಿದ್ಧಿ. ಯೋಗ ಸಿದ್ಧಿ ಬೇಕಪ್ಪಡೆ. ಅತ್ಯಾಹಾರ ಇಂದ್ರಿಯ ವ್ಯವಹಾರ ರೇಖಣ್ಣ ಪ್ರಿಯ ನಾಗಿನಾಥನಲ್ಲಿ ಅಳೆಯದೆ ಉಳಿದುಕೊಳ್ಳಿರಯ್ಯ. ಗೌರಪಿ ಚೌಡಯ್ಯನವರ ವಚನ ಇದು. ಅದಕ್ಕೆ ನಾವು ಎಷ್ಟು ಏನು ಮಾತಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಮಿತವಾಗಿರ್ಬೇಕಂತ. ಅದಕ್ಕೆ ನಮಗೆ ಮಾತಾಡ ಕಲಿಸ್ತಾರೆ ಯಾರು? ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಕೊಡಲು ಕಲಿಸಿದ ಬಸವ, ನೋಡಲು ಕಲಿಸಿದವ. ಅದಕ್ಕೆ ನಮಗೆ ಬಸವಣ್ಣವ್ರಿಗೆ ಎಲ್ಲಾ ಕಲಿಸಿದ್ರಂತ. ಅದಕ್ಕೆ ಎಷ್ಟು ಮಾತಾಡಬೇಕು? ಮಾತು ಅದು ಮೃದುವಾಗಿರಬೇಕು. ಮೃದು ವಚನವೇ ಸಕಲ ಜಪಂಗಳಯ್ಯ ತಪಂಗಳಯ್ಯ ಅಂತ ಹೇಳಿದ್ರು. ಅದಕ್ಕೆ ಅವರು ಮಾತಾಡಿದ ಮಾತು, ಬಸವಾದಿ ಪ್ರವಚನ ಮಾತಾಡಿದ ಮಾತು ಏನಾದ್ರು ಒಂದು ಹುಸಿ ಹೋಗ್ಲಿಲ್ಲ, ಒಂದು ಶಬ್ದ ಕೂಡ ಹುಸಿ ಹೋಗ್ಲಿಲ್ಲ. ವಚನಲ್ಲ, ಒಂದು ಶಬ್ದ ಕೂಡ ಹುಸಿ ಹೋಗ್ಲಿಲ್ಲ. ಅದಕ್ಕೆ ಸತ್ಯವು ನಾವು ಮಾತಾಡಿದ ಮಾತು ಏನಾಗಬೇಕವು? ಸತ್ಯ ಆಗ್ಬೇಕು. ಎಂತ ಸತ್ಯ ಆಗ್ಬೇಕು? ವಚನಗಳಂದ್ರೆ ಸತ್ಯ ಅಂತೀವಿ, ಮಾತು ಅಂತೀವಿ. ಎಂತ ಮಾತು, ಎಂತ ಸತ್ಯ? ಬಹಳಷ್ಟು ಜನ ಏನಂತಾರಂದ್ರೆ, ಕೆಲವೊಬ್ರು ಸಾಂದರ್ಭಿಕ ಸತ್ಯ ಅಂತಾರೆ, ಇನ್ನು ಕೆಲವೊಬ್ರು ತ್ರಿಕಾಲ ಸತ್ಯ ಅಂತಾರೆ. ಆ ವಚನಗಳು ಸಾಂದರ್ಭಿಕ ಸತ್ಯ ಅಷ್ಟೇ ಅಲ್ಲ, ತ್ರಿಕಾಲ ಸತ್ಯ ಅಷ್ಟೇ ಅಲ್ಲ, ಅವು ಎಂತ ಸತ್ಯಪ್ಪ ಅಂದ್ರೆ ಅಂತಿಮ ಸತ್ಯ. ಎಂತ ಸತ್ಯ? ಅಂತಿಮ ಸತ್ಯ. ಒಂದು ವೇಳೆ ನಾವಿಲ್ದಿದ್ರು ನೀವಿಲ್ದಿದ್ರು ಈ ಜಗತ್ತು ಇಲ್ಲದೇ ಇದ್ರು ಅಳಿಯುವಂತ ಉಳಿಯುವ ಅಂತಿಮ ಸತ್ಯವೇ ವಚನ ಸಾಹಿತ್ಯ. ಹಂಗ ಮಾತಾಡ್ಬೇಕಂದ್ರ ಅವರು ಹೆಂಗ್ ಮಾತಾಡ್ಬೇಕು? ಹಂಗ ಮಾತಾಡ್ಬೇಕು. ಅಂತ ಮಾತುಗಳನ್ನು ನನಗ್ ಕೊಡ್ರಿ. ಯಾರು? ಜಡದ ಹಸಿಬೈನವರು. ಪರಮಾತ್ಮನೇ ಪ್ರತ್ಯಕ್ಷನಾದಾಗ ಅವ್ರು ಕೇಳಿದಂತ ದಾಸಿಮೈನವರಿಗೆ, ಜಡ ದಾಸಿಮೈನವರು,
ನಿಮಗೆ ಏನು ಬೇಕ್ರಿ? ನಿಮ್ಮ ಭಕ್ತಿಗೆ ನಾನು ಮೆಚ್ಚಿಬಿಟ್ಟೇನಿ, ಏನು ಬೇಕು? ಟೈಮ್ ಆತ 5 ನಿಮಿಷ. ಅದಕ್ಕೆ ಏನು ಬೇಕು ಅಂತ ಕೇಳಿದಾಗ ಏನ್ ಕೇಳಿದ್ರಂಗ ಅವರು? ನಿಮ್ಗೆಲ್ಲ ಗೊತ್ತೈತೆ ವಚನ. ಕರಿಯ ನಿತ್ತಳು ವಲ್ಲೆ, ಸಿರಿ ನಿತ್ತಳು ವಲ್ಲೆ, ಹಿರಿದಪ್ಪ ರಾಜವು ನಿತ್ತಳು ವಲ್ಲೆ, ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ. ನೋಡ್ರಿ, ಯಾಕಂದ್ರೆ ಅವರು ಏನ್ ಬೇಕಾದ್ ಹೇಳೋದಾಗಿತ್ತಲ್ಲ, ಬೆಳ್ಳಿ ಬಂಗಾರ ಹೊಲ ಮನಿ ಏನು ಬೇಕಾದ ತಥಾಸ್ತು ಅಂದ್ಬಿಡ್ತದೆ ದೇವರು. ಈ ಪ್ರಪಂಚಕ್ಕೆ ನಿನ್ನನ್ನ ರಾಜನನ್ನಾಗಿ ಮಾಡ್ತಾನೆ ಅಂತಂದ್ರು ಬೇಡ ಅಂತ. ಏನು ಕೊಟ್ಟರು ಬೇಡ ನಮಗ. ಹೇ ಪರಮಾತ್ಮ, ನಿನಗೇನಾದ್ರೂ ಅಕ್ಕಮಾದಿ ವಚನ ಬರ್ತಾವೇನು? ಬಸವಣ್ಣ ವಚನ ಬರ್ತಾವೇನು? ಬಸವಾದಿ ಶರಣೆಯರ ವಚನ ಬರ್ತಾವೇನು? ಬಂದ್ರ ಹೇಳು ಸಾಕು, ಹೋಗಿ ನಡಿ ಅಂದ. ನಮ್ಮ ಮುಂದೆ ಏನಾದ್ರು ಮಾಡಿ ಬಂದು ನಿಂತಿದ್ರ ನಾವೇನ್ ಬಿಡುತ್ತಿದ್ವಿ? ಅದಕ್ಕೊಂದು ಕತೆ ಹೇಳಿ ಮುಗಿಸ್ಬಿಡ್ತೇನೆ ನಿಮ್ಗೆ. ಹೆಂಗೈತಿ ವಚನ ಸಾಹಿತ್ಯ, ಹೆಂಗೈತಪ್ಪ ವಚನ ಸಾಹಿತ್ಯ ಅಂದ್ರೆ ನಿಮ್ಗೆ ಒಂದು ದೃಷ್ಟಾಂತ ಕೊಟ್ಟು ಮುಗಿಸ್ತೇನಿ. ಒಂದ್ಸರಿ ಒಬ್ಬ ಮನುಷ್ಯ ಏನ್ ಮಾಡಿದ್ದ ಅಂತ ಅಂಗಡಿಗೆ ಹೋಗಿದ್ದ. ಸಂತೆ ಅಂದ್ರೆ ಅಂಗಡಿ ಅಂತಿದ್ವು, ಸಂತೆ ಅಂಗಡಿ, ಸಂತೆ ಅಂಗಡಿಗೆ ಹೋಗಿದ್ದ. ಅಂಗಡಿಯಲ್ಲಿ ಎಲ್ಲಾ ವಿಧವಾಗಿರ್ತಕ್ಕಂಥ ಸಾಮಾನುಗಳಿದ್ವು. ಅವ್ ಏನ್ ಬೇಕು ದಿನ ಬಳಕೆಗೆ ಎಲ್ಲಾ ತಗೊಂಡು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ನಡ್ಕೋತ ಬರ್ತಿದ್ದ. ಬರ್ಬೇಕಾದ್ರೆ ಅಲ್ಲಿ ಮುಂದೆ ಒಂದು ದುಕಾನ್ ಇತ್ತು. ಆ ದುಕಾನದ ಹೆಸರು ಏನಂತಂದ್ರೆ ಮಾತು ಮಾರುವರ ಅಂಗಡಿ ಅಂತಿತ್ತು. ಏನಂತಿತ್ತಲ್ಲಿ? ಮಾತು ಮಾರುವರ ಅಂಗಡಿ. ಅವಾಗ ಆಶ್ಚರ್ಯ ಆಯ್ತು, ಏನ್ ನಮ್ ಜೈರಾಬಾದ್ನಾಗ ಎಲ್ಲ ಮಾಡ್ತಾರ, ಮಾತು ಮಾರಾಕತ್ತಾರ ಈಗ? ಮಾತು ಮಾರಾಕತ್ತಾರ, ಮತ್ತೆ ಹೆಂಗ ಎಂತ ಮಾತಿರ್ಬೇಕು ಅಂತ ಬಂದ ಅಲ್ಲಿ ಹೋಗಿ ಕೇಳಿದ. ಈ ಎಂತ ಮಾತದಾವ ನಿಮ್ಮ ಕಡೆ? ಚಲೋ ಮಾತದಾವ್ರಿ, ಕ್ವಾಲಿಟಿ ಅದಾವ. ನಮ್ ಕಡೆ ಮಾತುಗಳು ನೀವೀಗ ಬಟ್ಟೆ ಅದು ಇದೆಲ್ಲ ಮಾರ್ತಿರಲ್ಲ, ಕ್ವಾಲಿಟಿ ಅದಾವ, ಚೆನ್ನಾಗಿದ್ದಾವೆ. ಆಮೇಲೆ ಚಪ್ಪಲಿ ಅಂಗಡಿ ಅದಾವಲ್ಲ, ಅಲ್ಲಿ ಹೋದಾಗ ಅವ್ರೇನಂತಾರ ಗ್ಯಾರಂಟಿ ಕೊಡ್ತಾರ. 2 ಚಪ್ಪಲಿ ಪಟ್ ಬೆಳೆದ ಗ್ಯಾರಂಟಿ ಚಲೋ ಮಸ್ತ್ ಅದಾವ್ರಿ, ಚಲೋ ಅದಾವ ಅಂತಾರೆ. ಹಂಗ ಅವನು ಏನಂದ್ರೆ, ನೋಡ್ಪ ನಮ್ಮಲ್ಲಿ ಶರಣರ, ಸಂತರ, ಮಹಾತ್ಮರ, ಬಸವಣ್ಣವರ, ಅಕ್ಕ ಮಹಾದೇವರ ಮಾತುಗಳಲ್ಲಪ್ಪ. ಮತ್ ಒಂದ್ ಮಾತಿಗೆ ಎಷ್ಟು? ಒಂದು 100 ರೂಪಾಯಿ. ಏನಂದವ? ಫಿಕ್ಸ್ ರೇಟ್. ಅದಕ್ಕೆ ಕಡಿಮೆ ಮಾಡ್ಕೊಂಡು ಇಲ್ಲಪ್ಪ ಮಾರ, ಹಂಗೇನಿಲ್ಲ, ಫಿಕ್ಸ್ ರೇಟ್. ಒಂದು ಮಾತಿಗೆ ಒಂದು 100 ರೂಪಾಯಿ. ಮತ್ ನಾವ್ ಎಷ್ಟು ಮಾತು ಹೇಳಿವಿ ನೀವು? ಅಪ್ಪರೇ, ಗಣಪತಿ ಅಪ್ಪರೇ, ಅವ್ರಿಗೆ ಡಾಕ್ಟರ್ ಪದವಿ ಸಿಕ್ಕದ ಅವ್ರಿಗೆ. ನೋಡ್ರಿ, ಮದರ್ ತೆರೇಸಾ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಡಾಕ್ಟರೇಟ್ ಪದವಿ ಸುಮ್ಮನೆ ಕೊಡ್ತಾರ. ಈಗ ನಮಗ್ ಕೊಡೋದು ಯಾಕೆ ಕೊಡ್ತಾರ? ಅವ್ರು ಸೇವೆ ಮಾಡ್ಯಾರ. ಅದಕ್ಕೆ ಸೇವೆಯೇ ಶ್ರೇಷ್ಠ ಜೀವನ. ಅದಕ್ಕೆ ನಿಮ್ಗೆಲ್ಲರಿಗೂ ಅವರು ಮಾರ್ಗದರ್ಶಕರು. ಅವ್ರ ಮಾರ್ಗದರ್ಶಕರಲ್ಲಿ ನೀವು ಬಂದಿರಿ ಅಂತೇಳಿ ಇವತ್ತ ನಿಮ್ಮ ಜೈರಾಬಾದ್ ಏನಾಗೈತಿದ? ಜೈರಾಬಾದ್ ಆಗಿ ಉಳಿದಿಲ್ಲ. ಇದೇನಾಗೈತಪ್ಪ ಅಂದ್ರೆ ಕಲ್ಯಾಣ, ನಿಜವಾಗ್ಲೂ ಕಲ್ಯಾಣ ಆಗೈತೆ. ಅದಕ್ಕೆ ಒಂದು 100 ರೂಪಾಯಿ ಅಂದ. ನಾವ್ ಎಷ್ಟು ಮಾತು ಹೇಳಿವ್ರಿ? ಈಗ ಬರ್ಕೊಳ್ರಿ, ಆಮೇಲೆ ಹೋಗ್ಬೇಕಾರೆ ಕೊಡ್ಬೇಕು ನೀವು ನಮಗ. ಒಂದು ಮಾತಿಗೆ ಒಂದು 100. ಅಶೋಕ್ ಅವ್ರೆ ಏನ್ ತಗೋರಿ? ಒಂದು ಮಾತಿಗೆ ಒಂದು 100 ರೂಪಾಯಿ ಅಂದ. ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಲ್ಪ, ಗ್ಯಾರಂಟಿ ನಾವು ಹಂಗೆಲ್ಲ ಇಲ್ಲ. ಆಯ್ತು ತಗೊಳಪ್ಪ ಅಂತೇಳಿ ದೊಡ್ಡ ಮನ್ಸು ಮಾಡಿ 100 ರೂಪಾಯಿ ಕೊಟ್ಟ. ಒಂದು ಮಾತು ಕೊಡು ಅಂದ. ಅವಾಗ ಮಾತು ಕೊಡ್ಬೇಕಾರ ಆ ವ್ಯಾಪಾರಿ ಏನಂದ ಅಂದ್ರೆ, ತಮ್ಮ ಏನು ಬರೆದುಕೊಳ್ಳು ಏನು ಹೇಳಿಬಿಟ್ಟು. ಅವಾಗ ಅವಂದ ಈಗ ಹೇಳ್ದ, ನಾ ಕೇಳಿದೆ, ನೆನಪು ಹೋಗ್ಬಿಡ್ತೆ. ಏನ್ ಮಾಡೋದು? ಅದಕ್ಕೆ ಒಂದು ಚೀಟಿ ಬರೆದು ಕೊಡ್ರಿ. ಚೀಟಿ ಬರೆದ ಚೀಟಿ ಮಾಡಿಸಿಕೊಟ್ಟ. ಅವ ಅದು ತೆಗೆದು ನೋಡ್ಲಿಲ್ಲ. ಏನ್ ಮಾಡ್ದ? ಈಸದಾಗ ಇಟ್ಕೊಂಡು ಮುಂದಕ್ಕೆ ಬರ್ತಿದ್ದ. ಅಲ್ಲಿ ಒಂದು 4 ಹುಡುಗರು ಯುವಕರು ಗಲಾಟೆ ಮಾಡಾಕಿದ್ರು. ಒಬ್ರಿಗೊಬ್ಬರು ಹೊಡ್ಕೊಳಕತ್ತಿದ್ರು.
ಅವಾಗ ನೋಡ್ಕೊಂತ ನಿಂತ್ಬಿಟ್ಟ. ನೋಡ್ಕೊಂತ ನಿಂತ ಪೊಲೀಸರು ಬಂದ್ರು, ವ್ಯಾನ್ ಬಂತು, ಅದು 4 ಮಂದಿ ಹತ್ತಿಸ್ಕೊಂಡ್ರು. ನೀವು ಇಲ್ಲಿದ್ನಲ್ಲ, ನೀವು ಹತ್ತಂದ್ರು. ನಾನೇ ಹತ್ತಿ ನೀವು ಮತ್ ನೀ ಇಲ್ಲಿ ಯಾವಾಗ ಬಂದಿ? ಈ ಒಂದು ಅರ್ಧ ತಾಸು ಹತ್ರಿ ಬಂದು ಹತ್ಬೇಕು ನೀ ಗಾಡ್ಯಾಗ. ಯಾಕ? ಸಾಕ್ಷಿ ಹಾಕ್ಬೇಕು. ಅದಕ್ಕೆ ನೀ ಸಾಕ್ಷಿ ಹಾಕ್ಬೇಕು, ನೀನು ನಡಿ ಅಂತೇಳಿ ಅವ್ರನ್ನೆಲ್ಲಾರು ತಗೊಂಡು ಹೋಗಿ ಜೈಲಾಗ ಹಾಕಿದ್ರು. ಆ 4 ಮಂದಿನ ಇವನ್ನ ತಗೊಂಡು ಒಂದೊಂದು ಸೆಲ್ನಾಗ ಎಲ್ಲರಿಗೆ ಹಾಕಿದ್ರು. ಹಾಕಿದ್ಮೇಲೆ ವಿಚಾರ ಮಾಡಕತ್ತ, ನಾನು ಏನು ಯಾರಿಗೂ ಬೈದಿಲ್ಲ, ಏನು ಅಂದಿಲ್ಲ, ನಂದೇನು ತಪ್ಪಿಲ್ಲದೆ ಇದ್ರು ನಾ ಈ ಜೈಲಿಗೆ ಯಾಕೆ ಬಂದೆ ಅಂತೇಳಿ ಅವಾಗ ನೆನಪಂತ್ರಿ. ಅವಾಗ ಏನ್ ನೆನಪಂತ? ಓ, ಒಂದು ಚೀಟಿ ಬರ್ಸ್ಕೊಂಡಿದ್ದಲ್ಲ, ಮಾತು ಬರ್ಕೊಟ್ಟಿದ್ದಾರಲ್ಲ, ಮೊಯ್ಯ ಬೆವಡ್ತಾ ಇತ್ತು, ಹಂಗೆಲ್ಲ ತೊಯ್ದಿತ್ತು. ಆ ಕೇಸದಾಗಿನ ಚೀಟಿ ತಗೋದು ನೋಡಿದ, ಏನಿತ್ತು ಅದ್ರಾಗ ಏನಿತ್ತಪ್ಪ ಅಂದ್ರೆ ಏನಿತ್ತಿಲ್ಲ ಅದ್ರಾಗ, ಎಲ್ಲಿ ಜಗಳ ನಡೀತದ ಅಲ್ಲಿ ನಿಲ್ಲಬೇಡ, ಎಲ್ಲಿ ಜಗಳ ನಡೀತದ ಅಲ್ಲಿ ನಿಲ್ಲಬೇಡ. ಆಶ್ಚರ್ಯ ಆಯ್ತು ನಮಗ. ಇದು ನಾನು ಅವಾಗ ಓದಿದ್ರೆ ನಾನು ಜೈಲಿಗೆ ಬರ್ತಿದ್ದಿಲ್ಲ, ಮನೆಗೆ ಹೋಗ್ತಿದ್ದೆ. ಅದಕ್ಕೆ ಮಾತಾಡಬೇಕಾದ್ರೆ ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ನಾವು ಶರಣರು ನಮ್ಗೆ ಬರೆದು ಕೊಟ್ಟು ಹೋಗ್ಯಾರ ಚೀಟಿ. ಎಂತ ಚೀಟಿ? ವಚನ ಅನ್ನುವಂಥ ಚೀಟಿಯನ್ನ ನಮಗೆ ಬರೆದು ಕೊಟ್ಟು ಹೋಗ್ಯಾರ. ಎಷ್ಟು ಮಾತಾಡಬೇಕು, ಹೆಂಗ ಮಾತಾಡಬೇಕು ಅನ್ನೋದನ್ನ ಬರೆದು ಕೊಟ್ಟಾರ. ಅದನ್ನ ನಾವು ನೋಡಿದೀವಿ ಅಂದ್ರೆ, ಓದಿದೀವಿ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀವಿ. ನೋಡ್ಲಿಲ್ಲ, ಓದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬಾರ್ದು, ಅಲ್ಲಿಗೆ ಹೋಗ್ತೀವಿ. ಅದಕ್ಕೆ ಮಿತ ಮಾತು, ಮಿತ ಊಟ, ಮಿತ ನಿದ್ರೆ, ಮಿತ. ಹೀಗೆ ಹಿತವಾಗಿ ಇದ್ವಿ ಅಂದ್ರೆ ಯೋಗ, ಧ್ಯಾನ, ಪೂಜೆಯಲ್ಲಿ ಕಾಲ ಕಳೆದು ನಾವು ಪ್ರತಿದಿನ ಒಂದು 30 ನಿಮಿಷ ಲಿಂಗವನ್ನು ನೋಡಿ ಬದುಕಿದ್ದಾರೆ. ನಮ್ಗೆ ಆ ಪರಮಾತ್ಮ ಸಂಪೂರ್ಣವಾದ ಆರೋಗ್ಯವನ್ನು ಕೊಡ್ತಾನ. ಅಂತ ಆರೋಗ್ಯ ಭಾಗ್ಯ ನಮ್ಮದು ಆಗಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅದರಲ್ಲಿ